Shubhodaya, I am ready for positive change. Shubhodaya. I am ready for positive change. ಪ್ರಶಾಂತ್ ಸರ್ ಫುಲ್ ಕಲರ್ಫುಲ್ ಆಗಿ ಹಾಕ್ಬಿಟ್ಟಿದ್ದೀರಿ. ಮಳೆಯರು ಸೂರ್ಯ. ಶುಭೋದಯ ಮ್ಯಾಮ್. ಶುಭೋದಯ. ಫುಲ್ ಎನರ್ಜೆಟಿಕ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಫುಲ್ ಥ್ಯಾಂಕ್ ಯು. ಎನರ್ಜೆಟಿಕ್ ಆಗಿ ಹಾಕ್ಬಿಟ್ಟಿದ್ದೀರಾ. ಚೆನ್ನಾಗಿಲ್ವಾ? ಸೂಪರ್ ಆಗಿದೆ, ಅದಕ್ಕೆ ಹೇಳಿದ್ದು. ಹಂಗೆ ಪಾಸಿಟಿವ್ ಆಗಿ ಎನರ್ಜಿ, ನಮ್ಮ ಎನರ್ಜಿನೇ ವರ್ಕ್ ಮಾಡೋದು. ಅಲ್ವಾ? ನಾವೆಷ್ಟು ಎನರ್ಜೆಟಿಕ್ ಆಗಿರ್ತೀವಿ, ಎಷ್ಟು ಹ್ಮ್. ಆಕ್ಟಿವ್ ಆಗಿರ್ತೀವಿ, ಅಷ್ಟು ನಮಗೆ ಬೇರೆ ಒಳ್ಳೆ ಥಿಂಗ್ಸ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಹೌದು. ನಾವೇ ಸುಮ್ಮನೆ ಹಿಂಗೆ ಇದ್ರೆ, ಅಯ್ಯೋ ಇವರು ಎನರ್ಜಿ ನೋಡಿದ್ರೆ ಹಿಂಗಿದೆ, ನಾನು ಹೋದ್ರೆ ಇವ್ರು ನನ್ನ ನಿಭಾಯಿಸ್ತಾರ ಅಲ್ವಾ? ಈಗ ಹೌದು. ಏನಾದ್ರು ಒಂದು ಲೀಡರ್ಶಿಪ್ ಕೊಡ್ಬೇಕಾದ್ರೂ ಅಥವಾ ಏನೋ ಒಂದು ಜವಾಬ್ದಾರಿ ಕೊಡ್ಬೇಕಾದ್ರೆ ಏನು ನೋಡ್ತಾರೆ? ಅವ್ರು ಹೆಂಗಿದ್ದಾರೆ, ಅವ್ರ ಆಕ್ಟಿವ್ನೆಸ್ ಹೇಗಿದೆ, ಹೌದು. ಎನರ್ಜಿ ಹೇಗಿದೆ. ಅಯ್ಯೋ ಅವ್ರಿಗೆ ಅವರೇ ನಿಭಾಯಿಸ್ಕೊಳಕ್ಕಾಗಲ್ಲ, ಬೇರೆಯವ್ರನ್ನೇನು ನಿಭಾಯಿಸ್ತಾರೆ, ಬೇಡ ಬಿಡು ಅಂದ್ಬಿಡ್ತಾರೆ. ಸೊ ಹೌದು. ನಮ್ಮ ಎನರ್ಜಿ, ನಮ್ಮ ಜೋಶು, ನಮ್ಮ ಆ್ಯಕ್ಟಿವ್ನೆಸ್ ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಅದನ್ನು ನೋಡೇ ಯಾರಾದರೂ ನಮಗೆ ಏನಾದ್ರು ಒಂದು ಪಟ್ಟನೋ ಅಥವಾ ಏನೋ ಒಂದು ಜವಾಬ್ದಾರಿನೋ ಕೊಡ್ತಾರೆ. ಅಟ್ ಸೇಮ್ ಟೈಮ್ ಯೂನಿವರ್ಸು ಕೂಡ ಹಾಗೇ, ನಾವು ಎನರ್ಜೆಟಿಕ್ ಆಗಿದ್ದರೆ, ಆ್ಯಕ್ಟಿವ್ ಆಗಿದ್ದರೆ, ಯಾವಾಗಲೂ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರೆ, ಓ ಇವ್ರಿಗೆ ಏನಾದರೂ ಕೊಡಬೇಕು, ತುಂಬ ಇದಾಗಿದ್ದಾರೆ ಇವರು ಅಂತೇಳಿ ಹೌದು. ನಮಗೇನಾದ್ರು ಕೊಡುತ್ತೆ. ಅದಕ್ಕೆ ಎಲ್ಲರೂ ಎನರ್ಜೆಟಿಕ್ ಆಗಿರಿ, ಎನರ್ಜಿಯಿಂದ ಇರಿ ಅಂತ. ಮ್ಯಾಮ್, ಇದು ಇದೇ ತರ ಪಾಸಿಟಿವ್ ನೇಮ್ ಚೇಂಜ್ ಕೂಡ ಮಾಡಕ್ ಹೇಳಿ ಕೆಲವರಿಗೆ. ಅದು ಹೌದು. ಕೆಲವರು ಬರೀ ಮೊಬೈಲ್ ನೇಮ್ ಇದೆ. ಮೊಬೈಲ್ ನೇಮ್ ಇದೆ. ನೇಮ್ ಬೇಡ, ಅವ್ರ ಮುಂದೆ ಅವರಿಗೆ ಪಾಸಿಟಿವ್ ಆಗಿ ಬರ್ತದೆ ಅಷ್ಟೇ. ಬಹುಶಃ ಅವರಿಗೆ ಅಲ್ಲಿ ಗೊತ್ತಾಗ್ತಾ ಇಲ್ವಾ, ಚೇಂಜ್ ಮಾಡೋಕ್ಕೆ ಏನೋ ಗೊತ್ತಿಲ್ಲ. ಮಾಡ್ಬೋದು. ವಿವೋ ಇವರು ಗಿರಿಜಾಂಬ ಮೇಡಮ್ ಅನ್ಸುತ್ತೆ, ಇವತ್ತು ಅವ್ರಿಗೆ ಚೇಂಜ್ ಮಾಡಿಸ್ಬೇಕು ನೇಮ್. ನಾನು ಅವತ್ತು ಅವ್ರಿಗೆಲ್ಲರಿಗೂ ಹೇಳಿದ್ನಲ್ಲ, ನಿಮ್ಮ ಹೆಸರು ಮುಂದೆ ಏನಾದ್ರು ಒಂದು ಪವರ್ಫುಲ್ ಇಟ್ಕೊಳ್ಳಿ, ಎನರ್ಜೆಟಿಕ್, ಆ್ಯಕ್ಟಿವ್ ಅಂತನೋ, ಪಾಸಿಟಿವ್ ಅಂತನೋ, ಅಥವಾ ಏನಾದ್ರು ಅವ್ರಿಗೆ ಏನು ಅನಿಸುತ್ತೆ ಅವಾಗ. ನಮಗೆ ಒಂದು ಸೆಮಿನಾರ್ ಟ್ರೈನಿಂಗ್ ಹೋದಾಗ ಅಲ್ಲಿ ನಮ್ಮ ಹೆಸರು ಏನಾರೇ ಇರಲಿ, ಅದ್ರ ಮುಂದೆ ನಾವು ತುಂಬ ಏನು ಪವರ್ಫುಲ್ ಆಗಿರೋ ವರ್ಡನ್ನ ಸೇರಿಸಿನೇ ನಮ್ಮ ಹೆಸರು ಹೇಳಬೇಕಾಗಿತ್ತು. ನಾರ್ಮಲಾಗಿ ಕವಿತಾ ಅಂತ ಹೇಳಂಗೆ ಇರಲಿಲ್ಲ, ಅದ್ರ ಮುಂದೆ ಏನಾದ್ರು ಸೇರಿಸಿ ಪಾಸಿಟಿವ್ ಆಗಿ ಆ ಥರ ಹೇಳ್ಬೇಕಾಗಿತ್ತು ಹೆಸರು. ಹೇಳಲೇಬೇಕು ಪ್ರತಿಯೊಬ್ಬರು, ನೀನು ಏನಾದ್ರು ಸೇರಿಸ್ಕೊಳ್ಳಿ ಮುಂದೆ, ಒಟ್ಟಿನಲ್ಲಿ ಒಂದು ಪವರ್ಫುಲ್ ಶಬ್ದವನ್ನು ಸೇರಿಸ್ಕೊಂಡು ಆಮೇಲೆ ಹೇಳಬೇಕಿತ್ತು. ಆ ಥರ ಒಂದು ಟ್ರೈನಿಂಗ್ ನಮಗೆ ಕೊಡ್ತಾ ಇದ್ದಿದ್ದು. ಬರೀ ಕವಿತಾ ಅಂತ ಹೇಳಂಗಿಲ್ಲ ನಾವು, ನಾನು ಹೆಂಗಂಡು ಎನರ್ಜೆಟಿಕ್ ಕವಿತಾ ಹಂಗೆ ಏನಾದ್ರು ಒಂದು ಹೇಳಬೇಕು, ಪಾಸಿಟಿವ್, ಹಿಂಗೆ ವೈಬ್ರೇಷನ್ ಆಗುವಂಥ ಶಬ್ದಗಳು ಸೇರಿಸಿ ಅದು ಆಮೇಲೆ ನಮ್ಮ ಹೆಸರು ಹೇಳಬೇಕಾಗಿತ್ತು. ನೀವು ಕೂಡ ಎಲ್ಲರೂ ನಿಮಗೆ ಯಾವುದೋ ಇಷ್ಟ ಆಗಿರೋ ಅಂಥದ್ದು ಒಂದು ಪವರ್ಫುಲ್ ವರ್ಡನ್ನು ಸೇರಿಸ್ಕೊಳ್ಳಿ. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಬರೀ ಸುಮ್ಮನೆ ಹಂಗೆ ಗುಡ್ ಮಾರ್ನಿಂಗ್ ಅದು ಹೇಳ್ತಾ ಇದ್ವಿ, ಶುಭೋದಯ ಹೇಳ್ತಾ ಇದ್ವಿ. ಅಟ್ಲೀಸ್ಟ್ ಏನೋ ಒಂದು ಪಾಸಿಟಿವ್ನೆಸ್ ಬರಲಿ ನಮ್ಮಲ್ಲಿ ಅಂತ ಹೇಳ್ಬಿಟ್ಟೆ ನಾನು ಅದನ್ನು ಹೇಳಬೇಕು. ಎಲ್ಲೇ ನಾವು ಸಿಕ್ಕಿದ್ರು, ಮೀಟ್ ಮಾಡಿದ್ರು, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹೇಳಬೇಕು ಎಲ್ಲರೂ ನೀವು ಅಂತ ಆ ಒಂದು ವಾಕ್ಯನ ತಂದಿದ್ದು. ಅಂದರೆ ಅಟ್ಲೀಸ್ಟ್ ಅದು ಹೇಳ್ದಾಗಾದ್ರೂ ಪಾಸಿಟಿವ್ ಅಂತ ಹೇಳ್ದಾಗಾದ್ರೂ ನಮ್ಮ ಲೈಫಲ್ಲಿ ಪಾಸಿಟಿವ್ನೆಸ್ ಬರಲಿ, ಒಳ್ಳೇದಾಗಲಿ ಅಂತ ನಾವೇನು ಹೇಳ್ತೀವಿ ಅದೇ ಆಗತ್ತೆ. ಎಲ್ಲರೂ ಆದಷ್ಟು ನಾಳೆ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಹೆಸರುಗಳ ಮುಂದೆ ಏನಾದ್ರು ಒಂದು ಡಿಫ್ರೆಂಟಾಗಿ ಹಾಕ್ಕೊಳ್ಳಿ, ನೋಡೋಣ ಯಾರ್ಯಾರು ಮೈಂಡ್ ಸೆಟ್ ಹೇಗಿದೆ, ಏನೆಲ್ಲ ಈಗಲೇ ನೋಡೋಣ.
ಸಾಧ್ಯವಾದರೆ ಇವಾಗಲೂ ಕೂಡ ಹಾಕೋಬೋದು. ಈಗ ಹೌದು. ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ, ಸಡನ್ನಾಗಿ ಏನೂ ಬರ್ತಾ ಇಲ್ಲ ಅಂತಂದರೆ ಮನೇಲಿ ಮಕ್ಕಳಿರ್ತಾರೆ, ಅವ್ರ ಹತ್ರ ಸ್ವಲ್ಪ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಿಮ್ಮ ಹೆಸ್ರಿಗೆ ಯಾವುದು ಸೂಟ್ ಆಗುತ್ತೆ, ನಿಮ್ಮ ಹೆಸ್ರು ಮುಂದೆ ಏನಾದ್ರು ಒಂದು ಪವರ್ಫುಲ್ ವರ್ಡ್ ತರಬೇಕು ಅಂದರೆ ಏನು ತರಬೇಕು ಕೇಳಿಕೊಂಡು ನಿಮ್ಮ ಹೆಸ್ರು ಮುಂದೆಗಡೆ ಏನಾದ್ರು ಒಂದು ಶಬ್ದವನ್ನು ಹಾಕಿ, ತುಂಬ ನಿಮಗೆ ಇಷ್ಟ ಆಗೋವಂಥದ್ದು ಏನಾದರೂ ಆಗಲಿ, ಫ್ಲವರ್ ನೇಮ್ ಇದ್ದರೂ ಓಕೆ, ಹಾಕ್ಬಿಟ್ಟು ಆಮೇಲೆ ನಿಮ್ಮ ಹೆಸ್ರನ್ನ ಹಾಕಿ. ಓಕೆ, ನಾಳೆ ಅದೊಂದು ಓದೋಕ್ಕೆ ಖುಷಿ ಆಗುತ್ತೆ. ಎಷ್ಟು ಜನ ಮಾಡ್ತೀರಾ ನೋಡೋಣ. ಕಲಾವತಿ ಮೇಡಮ್, ತುಂಬ ದಿವಸ ಆಯಿತು, ಬರ್ತಾ ಇದ್ದೀರಾ? ಈ ಸಂಡೇ ಬಹುಶಃ ಕ್ಲಾಸ್ ಇರಲ್ಲ, ನಮಗೆ ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ. ನೋಡ್ತೀನಿ, ಇದ್ದರೆ ಝೂಮ್ ಲಿಂಕ್ ಕಳಿಸ್ತೀವಿ, ಇಲ್ಲ ಅಂದರೆ ಜನರಲ್ ಟಾಕ್ ಅಲ್ವಾ, ನೀವೇನಾದ್ರು ಸ್ವಲ್ಪ ಮಾತಾಡ್ಕೊಳ್ಳಿ, ಇಲ್ಲ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದ್ದಾರೆ ಮಾಡಿ. ಓಕೆ, ಪೋಸ್ಟರ್ಸ್ ಎಲ್ಲ ಕಳಿಸಿದ್ದೀರಾ ನಿಮ್ಮ ಫ್ರೆಂಡ್ಸಿಗೆ ಬೇಕಾಗಿರೋ ಅಂಥವ್ರಿಗೆ ಗ್ರೂಪ್ಗಳಿಗೆ ಹಾಕಿದ್ದೀರಾ ಪೋಸ್ಟರ್ಸ್? ನೆನ್ನೆ ನಾನು ಹಾಕಿರೋ ಪೋಸ್ಟರು. ನಿಮಗೆ ಬರೋಕ್ಕಾಗಿಲ್ಲ ಅಂದ್ರೂ ಯಾರು ನಿಮಗೆ ಗೊತ್ತಿರೋರು, ನಿಮ್ಮ ಪರಿಚಯಸ್ಥರು ಏನೋ ಒಂದು ಹುಡುಕ್ತಿರ್ತಾರೆ ಪಾಪ, ಬದಲಾವಣೆ, ಏನೋ ಒಂದು ಚೇಂಜ್ ಮಾಡ್ಕೋಬೇಕು ಜೀವನದಲ್ಲಿ, ಏನೋ ಒಂದು ಅದ್ಭುತ ಶಕ್ತಿನ ಆವಾಹನೆ ಮಾಡ್ಕೋಬೇಕು, ಅದರಿಂದ ನಾನು ಬದಲಾವಣೆ ಆಗಬೇಕು ಅಂತ ಏನೋ ಒಂದು ಪಾಪ, ಏನೋ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಇರ್ತಾರೆ, ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನೀವು ತುಂಬ ಹತ್ರದಿಂದ ನೋಡಿರ್ತೀರಿ ಅಂಥವ್ರಿಗೆ ಕೂಡ ಕಳಿಸಿ ನೀವು ಹೇಳಿ. ಯಾಕಂದರೆ ಇದು ಒಂದೆರಡು ದಿವಸ ಅಲ್ಲ, 15 ದಿವಸ ಮಾಡ್ತಾ ಇರೋದ್ರಿಂದ ತುಂಬ ವಿಷಯನ ಹೇಳ್ಕೊಡ್ತೀನಿ. ಯಾವ್ದಾದ್ರು ಒಂದು ಅವರಿಗೆ ಸಕ್ಸಸ್ಫುಲ್ ಆಗ್ಬೋದು, ಯಾವುದೋ ಒಂದು ವಾಸ್ತು ದೋಷದಿಂದನೋ ಅಥವಾ ಇನ್ನೇನೋ ಮಾಡೋದ್ರಿಂದನೋ ಅವರ ಕಷ್ಟಗಳು ಪರಿಹಾರ ಆಗೋಗ್ಬಿಡ್ಬೋದು, ಹೇಳಕ್ಕೆ ಬರಲ್ಲ ಯಾವಾಗ ಯಾರಿಗೆಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ಪರಿಚಯದವ್ರು ಯಾರು ಇದ್ದರೆ ಇದಕ್ಕೆ ಸೇರ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಿ, ನಮ್ಮನ್ನು ಸ್ವಲ್ಪ ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ತಾ ಇರೋದು. ಬೇರೆಯವ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ, ಯಾಕಂದರೆ ನೀವು ನನ್ನ ಜೊತೆ ತುಂಬ ದಿವಸದಿಂದ ಒಡನಾಟದಲ್ಲಿ ಇದ್ದೀರಿ, ನನ್ನ ಇದೇನಂತ ನಿಮಗೆ ಗೊತ್ತಿದೆ, ಮತ್ತು ನೀವುಗಳೇನು ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಾನು ಕೇಳ್ತಾ ಇರೋದು ನಿಮಗೆ ಸರಿ ಅನ್ನಿಸ್ತಿದ್ರೆ, ಯಾಕಂದರೆ ಇದೇನು ಅಂಥ ದೊಡ್ಡ ಅಮೌಂಟ್ ಇಟ್ಟಿಲ್ಲ ಅಲ್ವಾ, ಹಾಗಾಗಿ ಪರಿಚಯ ಇರೋರಿಗೆ ಗೊತ್ತಿರೋರಿಗೆ ಪೋಸ್ಟರನ್ನು ಕಳಿಸಿ ನೀವು ಇದನ್ನು ಅಟೆಂಡ್ ಮಾಡಿದ್ರೆ ನಿಮಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು, ನಿಮ್ಮಿಂದನೂ ಒಂದು ಸಹಾಯ ಆಗುತ್ತೆ. ಆ ಕ್ಲಾಸಿಗೆ ಬರೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಏನೋ ಒಂದು ಒಳ್ಳೇದಾಗುತ್ತೆ ಅಲ್ವಾ. ಇದು ಓವರಾಲ್ ಏನಪ್ಪ ಅಂದರೆ ಜಾಸ್ತಿ ಜನನ ತಲುಪಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದಷ್ಟೇ ಇರೋದು. ಏನಪ್ಪ ಮೇಡಮ್ ಪದೇ ಪದೇ ನಮ್ಮ ಜೊತೆ ಇದು ಕಳಿಸ್ಬಿಟ್ಟು ಕಳಿಸಿ ಅಂತ ಬಲವಂತ ಆ ಥರ ಏನಿಲ್ಲ. ನಿಮಗೆ ಸಾಧ್ಯವಾದರೆ ಅಟೆಂಡ್ ಮಾಡಿ, ಕಷ್ಟ ಆಗುತ್ತೆ ಅಷ್ಟು ಪೇಮೆಂಟ್ ಮಾಡೋಕ್ಕಾಗಲ್ಲ ಅನಿಸಿದ್ರೆ ಬೇರೆಯವ್ರಿಗಾದರೂ ಕಳಿಸಿ. ಯಾಕಂದರೆ 15 ದಿವಸಕ್ಕೆ ಇಷ್ಟೊಂದು ಟಾಪಿಕ್ ಯಾರೂ ಹೇಳ್ಕೊಡೋದಿಲ್ಲ, ಇಷ್ಟು ಲಾಂಗ್ ಟೈಮ್ ಕ್ಲಾಸು ಮಾಡೋದಿಲ್ಲ. ಸಾಮಾನ್ಯ ಅಂದರೆ 5 ದಿವಸ 6 ದಿವಸ, ಮ್ಯಾಕ್ಸಿಮಮ್ 7 ದಿವಸ ಮಾಡ್ತಾರೆ ಅಲ್ವಾ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ 15 ದಿವಸ ಅವ್ರು ನಮ್ಮ ಜೊತೆಯಲ್ಲಿದ್ದು ಸ್ವಲ್ಪ ರಿಸಲ್ಟನ್ನು ತೊಗೊಂಡ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಎಷ್ಟೆಷ್ಟೋ ಖರ್ಚು ಮಾಡಿದೆ ಆಗಿರಲಿಲ್ಲ, ಇಲ್ಲಿ ಆಯಿತು ನನ್ನ ವರ್ಕ್ ಅಂತ ಹೇಳ್ಬೇಕು ಅವರು. ಅದಕ್ಕೆ ನನ್ನ ಓವರಾಲ್ ಎಫರ್ಟ್ ಏನಿದೆ, ನನ್ನ ಪೂರ್ತಿ ಪ್ರಯತ್ನ ಯಾವಾಗ್ಲೂ ಏನಾದ್ರು ರಿಸಲ್ಟ್ ಬರಬೇಕು ಅವರಿಗೆ. ಅಟ್ಲೀಸ್ಟ್ ಮನಸ್ಸಿಗಾರು ಅಪ್ಪ ಏನೋ ಒಂದು ಸಮಾಧಾನದಲ್ಲಿ ಇದ್ದೀನಿ ನಾನು, ಟೆನ್ಷನ್ ಕಮ್ಮಿ ಆಗಿದೆ ಅನ್ನೋ ಒಂದು ಲೆವೆಲ್ಗಾರು ಬರಬೇಕು ಅವರು. ಅಂದರೆ ಯಾರ್ಯಾರು ಯಾವ್ಯಾವ ಫ್ರೀಕ್ವೆನ್ಸಿಲಿ ಇರ್ತಾರೆ, ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೆ, ಎಷ್ಟು ಕಷ್ಟದಲ್ಲಿ ಇರ್ತಾರೆ, ಮತ್ತು ಅವ್ರು ಎಲ್ಲದಕ್ಕಿಂತ ಮೇಯ್ನಾಗಿ ಅವ್ರ ಕರ್ಮ ಏನಿರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಮೇಯ್ನ್ ಅದು ಕರ್ಮ ಕಳೀದೆ ಯಾರಿಗೂ ಒಳ್ಳೆ ವಸ್ತುಗಳು ಒಳ್ಳೆ ವ್ಯಕ್ತಿಗಳು ಸಿಗೋದಿಲ್ಲ. ಇದು ಬರೆದಿಟ್ಕೊಳ್ಳಿ, ಪವಾಡ ಆಗೋದಿಲ್ಲ, ಕರ್ಮ ಕಳಿಬೇಕು. ನೀವು ಒಳ್ಳೆ ದಾರಿನಲ್ಲಿ ನಡೆಯೋಕ್ಕೆ ಶುರುವಾದರೆ
ಒಳ್ಳೆಯದನ್ನ ಯೋಚನೆ ಮಾಡೋಕ್ಕೆ ಶುರುವಾದರೆ ಒಳ್ಳೆ ವಸ್ತುಗಳು ಒಳ್ಳೆ ವ್ಯಕ್ತಿಗಳು ಸಿಗೋಕ್ಕೆ ಶುರುವಾಗೋದು. ಸೊ ನಾನು ಒಂದು ದಿವಸ ಬಂದಲ್ಲಿ ಸಂಕಲ್ಪ ಸ್ಥಿತಿಲಿ ಕೂತ್ಕೊಂಡ್ಬಿಡ್ತೀನಿ, ನನಗೆ ಅಷ್ಟು ದುಡ್ಡು ಬರಬೇಕು, ಇಷ್ಟು ದುಡ್ಡು ಬರಬೇಕು, ನನ್ನ ಕೆಲಸ ಹಿಂಗೆ ಆಗೋಗ್ಬಿಡ್ಬೇಕು, ಖಂಡಿತ ಆಗೋದಿಲ್ಲ. ನಿಮ್ಮ ಪ್ರಯತ್ನ ತುಂಬ ಮುಖ್ಯ. ಸೇಮ್ ಟೈಮ್ ನಿಮ್ಮ ಕರ್ಮಾನುಸಾರನೇ ಸಿಗೋದು. ತುಂಬ ಜನ ನಿಮ್ಗೆ ಹೇಳ್ಬೋದು ಇದನ್ನು ಮಾಡೋದ್ರಿಂದ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಸಿಗಲ್ಲ. ಯಾಕೆ ಹಂಗಾಗಂಗಿದ್ರೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಗುರುಗಳು ಏನೇನೋ ಮಾಡ್ತಾರೆ. ಅಲ್ಲಿ ಹೋದ ತಕ್ಷಣ ಎಲ್ಲರ ಸಮಸ್ಯೆ ಪರಿಹಾರ ಆಗಬೇಕಿತ್ತಲ್ವ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅವ್ರ ಕರ್ಮ ತೀರಿರುತ್ತೆ, ಆ ಟೈಮ್ಗೆ ಅಲ್ಲಿ ಹೋಗ್ತಾರೆ. ಹೆಂಗಂದರೆ ಇದು ರೊಟ್ಟಿ ಹಳಸಿತ್ತು ನಾಯಿ ಹಸ್ತಿತ್ತು ಅಂತಾರಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ ತುಂಬ ಜನಕ್ಕೆ. ಹಂಗಾದಾಗ ಏನು ಮಾಡ್ತಾರೆ, ಅಲ್ಲಿಗೆ ಹೋದ ಕೂಡಲೇ ಅವ್ರಿಗೆ ಒಳ್ಳೇದಾಗ್ಬಿಡುತ್ತೆ. ಅವಾಗೇನಾಗುತ್ತೆ, ನಾನು ಇಲ್ಲಿ ಬಂದ ತಕ್ಷಣ ಒಳ್ಳೇದಾಯಿತು. ಅದೇ ನೀವು ಹೋದರೆ ಆಗೋದಿಲ್ಲ, ನಾನು ಹೋದರೆ ಆಗೋದಿಲ್ಲ. ಯಾಕೆ? ಅಷ್ಟು ಒಂದು ಪವರ್ಫುಲ್ ಇದೆ, ಹೋದ ತಕ್ಷಣ ಒಳ್ಳೇದಾಗುತ್ತೆ ಅಂತಂದಾಗ ನಮಗೂ ಆಗಬೇಕಲ್ವ. ಸೊ ಅವಾಗ ಅಲ್ಲಿ ಏನಾಗುತ್ತೆ, ನಮ್ಮದೊಂದಷ್ಟು ಕರ್ಮ ಕಳೆಯುತ್ತೆ. ಅಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಿಲ್ಲ ನಾನು, ಹೋಗಲೇಬೇಕು. ಹೋದಾಗ ಏನಾಗುತ್ತೆ, ಸ್ವಲ್ಪ ಪರ್ಸೆಂಟೇಜ್ ನಮ್ಮ ಕರ್ಮ ಕೂಡ ಕಳೆಯುತ್ತೆ. ಇನ್ಯಾವುದೋ ಒಂದು ಕಡೆ ಹೋದಾಗ ಏನಾಗುತ್ತೆ, ನಮಗೆ ಸಕ್ಸಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಹನುಮಾನ ಚಾಲೀಸವನ್ನು ಕೇಳೋದ್ರಿಂದ, ಅದನ್ನು ಹೇಳೋದ್ರಿಂದ ಯಾರ್ಯಾರ ಕರ್ಮಗಳು ಕಳೆದು ಅವ್ರಿಗೆ ಒಳ್ಳೆ ಸದ್ಗತಿ ಸಿಗುತ್ತೆ, ಹೇಳಕ್ಕೆ ಬರಲ್ಲ. ಸಾಧ್ಯವಾದಷ್ಟು ನೀವು ಅದನ್ನು ಏನಂತಾರೆ, ತುಂಬ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅಷ್ಟೆ. ನೀವು ಕೂಡ ಬನ್ನಿ, ಇನ್ನು ಮುಂದೆ ಜಾಸ್ತಿ ಇದೇ ತರಗತಿ ಇರುತ್ತೆ. ಇದರಿಂದ ತುಂಬ ಜನಕ್ಕೆ ಬೇಗ ಬೇಗ ಹೆಲ್ಪ್ ಆಗುತ್ತೆ. ಅಂದರೆ ಈಗ ಹನುಮಂತನ ನೋಡಿದ್ದೀರಲ್ವ, ನಮ್ಮ ಕಲಿಯುಗದಲ್ಲ ಬ್ರಹ್ಮ ಅಂತ ಕರಿತೀವಿ, ಮತ್ತು ಮುಖ್ಯ ಪ್ರಾಣ. ನೀವು ಯಾವುದೇ ದೇವರದ್ದು ಪೂಜೆ ಮಾಡಿದ್ರು, ಏನೇ ಇದು ಮಾಡಿದ್ರು, ನೀವೆಲ್ಲೇ ಹೋದರೂ ಸಣ್ಣದೊಂದು ಹನುಮಂತನ ಮೂರ್ತಿ ಆ ದೇವಸ್ಥಾನದಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಿ ನೀವು, ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಎಲ್ಲೇ ಹೋಗಿ, ಅಲ್ಲಿ ಸೈಡಲ್ಲಿ ಒಂದು ಹನುಮಂತಂದು ಸ್ಟ್ಯಾಚು ಯಾರು ಇಟ್ಟಿರ್ತಾರೆ ಅಲ್ವಾ, ಸಣ್ಣದೊಂದು ಮೂರ್ತಿ ಯಾರು ದೇವರ ಗರ್ಭಗುಡಿನಲ್ಲಿ ದೇವ್ರ ಮುಂದೆ ಒಂದು ಸಣ್ಣ ಹನುಮಂತನ ಇಟ್ಟಿರ್ತಾರೆ. ಯಾಕಂದರೆ ಅಷ್ಟು ಪವರ್ಫುಲ್ಲು ಹನುಮಂತ. ಕಲಿಯುಗದಲ್ಲಿ ಕರೆದ ತಕ್ಷಣ ಬಂದು ಸಹಾಯ ಮಾಡುವಂಥವನು ಹನುಮಂತ. ಅಂದರೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಹನುಮಂತನಿಗೆ. ಸೊ ಅಂಥ ಹನುಮಂತನ ವಿಶೇಷವಾದ ಗುಣಗಳು, ವಿಶೇಷವಾದ ಏನೇನೆಲ್ಲ ಇದೆ, ಹೆಂಗೆ ಕರಿಬೇಕು, ಹನುಮಾನ್ ಚಾಲೀಸವನ್ನು ಯಾವ ಥರ ಕೇಳಬೇಕು, ಆವಾಹನೆ ಹೇಗೆ ಮಾಡ್ಕೋಬೇಕು, ಅದೆಲ್ಲವೂ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಟಿಮೇಟ್ ಅಂದರೆ 15ನೇ ದಿವಸ ಮುಗಿಯೋವಾಗ ನೀವೊಂದು ಗುಡ್ ಫೀಲ್ ಮಾಡ್ತೀರಾ, ತುಂಬ ನಿಮಗೆ ಖುಷಿ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ನಾನು ಅದನ್ನು ಫೀಲ್ ಮಾಡಿದ್ದೀನಿ. ನಾನು ಸುಮ್ಮನೆ ಯಾವುದನ್ನು ಹೇಳ್ಕೊಡೋದಿಲ್ಲ, ನನಗೆ ಆತ್ಮತೃಪ್ತಿಯಾಗಿರುತ್ತೆ, ನನಗೆ ಖುಷಿ ತಂದಿರುತ್ತೆ, ಆ ವಿಷಯನೇ ನಾನು ಹೇಳ್ಕೊಡೋದು. ಮತ್ತು ಗೊತ್ತಿಲ್ಲದೆ ಇರೋದನ್ನೆಲ್ಲ ಹೇಳ್ಕೊಡಕ್ಕೆ ಹೋಗಲ್ಲ. ಇದು ನಿಮಗೆ ಗೊತ್ತಿದೆ ಅನಿಸುತ್ತೆ ಅಲ್ವಾ, ಏನೇನೋ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳಿ ದುಡ್ಡು ಇಸ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟವೂ ಇಲ್ಲ. ಈಗ ಆಲ್ರೆಡಿ ತುಂಬ ಜನ ಇದರಲ್ಲಿ ಫೇಕ್ ಮೆಂಬರ್ಸ್ ಇದ್ದಾರೆ. ನಾವು ಹಂಗೆ ಹೀಲ್ ಮಾಡ್ತೀವಿ, ಹೀಗೆ ಹೀಲ್ ಮಾಡ್ತೀವಿ ಅಂತ ಹೇಳ್ತಾರೆ. 20,000 30,000 ಚಾರ್ಜ್ ಮಾಡಿ. ನನಗೀಗ ತುಂಬ ಜನ ಕಾಲ್ ಮಾಡ್ತಾರೆ, ಹೇಗೆ ನಂಬೋದು ನೀವು ಸರಿ ಅಂತ. ಆವಾಗ ಒಂಥರ ವಿಪರ್ಯಾಸ ಅನಿಸುತ್ತೆ. ನೋಡಿ, ನಾವೆಷ್ಟು ಒಳ್ಳೆ ಮನಸ್ಥಿತಿನಲ್ಲಿದ್ರೂ, ಜನಗಳಿಗೆ ಸಹಾಯ ಮಾಡಬೇಕು ಅಂತಿದ್ರೂ ಜನ ನಮ್ಮನ್ನು ನಂಬೋದಿಲ್ಲ. ಅದೇ ಫೇಕ್ ಮೆಂಬರ್ಸ್ ಇರ್ತಾರೆ, 20,000 ಆಗುತ್ತೆ 10 ದಿವಸಕ್ಕೆ, 15,000 ಆಗುತ್ತೆ ಕೊಡಿ ಅಂದರೆ ಆರಾಮಾಗಿ ಕೊಡ್ತಾರೆ ಅವ್ರಿಗೆ. ಅಲ್ಲಿ ಕೊಟ್ಟು ಮೋಸ ಹೋಗ್ಬಿಡ್ತಾರೆ. ಜೆನ್ಯೂನಾಗಿ ಮಾಡೋವಂಥ ನಮ್ಮ ಹತ್ರ ಬಂದಾಗ ಕ್ವಶನ್ ಮಾಡ್ತಾರೆ. ಹೌದಲ್ವಾ? ನಾವೇನು ಹೇಳ್ತೀವಿ, ಎಷ್ಟು ಆಗುತ್ತೋ ಅಷ್ಟು, 10,000ದಲ್ಲಿ 5,000 ಫಸ್ಟ್ ಕೊಡಿ, ಸ್ವಲ್ಪ ರಿಸಲ್ಟ್ ಬಂದಮೇಲೆ ಮಿಕ್ಕಿದ್ದು ಕೊಡಿ ಅಂತಂದರೆ ಹೇಗೆ ನಂಬೋದು ನಿಮ್ಮನ್ನು ಅಂತಾರೆ. ಒಳ್ಳೇದನ್ನ ಜಾಸ್ತಿ ತಿಕ್ಕೋದು, ಚಿನ್ನವನ್ನೇ ಅಲ್ವಾ ತುಂಬ ತಿಕ್ಕಿ ತಿಕ್ಕಿ ಚಿನ್ನ ಹೌದಲ್ವಾ ಅಂತ ನೋಡ್ತಾರಲ್ಲ, ಹಂಗೆ ಇದು ಪರಿಸ್ಥಿತಿ. ಕಬ್ಬಣಕ್ಕೆ ಪಾಲಿಶ್ ಹಾಕಿದರೆ ಓ ಇದು ಅಸಲಿ ಚಿನ್ನ ಅಂದ್ಬಿಟ್ಟು ಅಲ್ಲಿ ಯಾಮಾರ್ಬಿಡೋದು. ಅಲ್ಲಿ ಯಾಮಾರೋದನ್ನ ಬಂದು ಒಳ್ಳೆಯವ್ರ ಹತ್ರ ಪದೇ ಪದೇ ಪರೀಕ್ಷೆ ಮಾಡೋದು. ಆ ಥರ ಮಾಡ್ತಾರೆ ಜನಗಳ ಮೆಂಟಾಲಿಟಿ ತುಂಬ ವಿಚಿತ್ರವಾಗಿದೆ. ಫಸ್ಟು ನಮಗೆ ಬೇರೆ ಬೇರೆ ಬಿಸ್ನೆಸ್ಸಲ್ಲಿದ್ದಾಗ ಇಷ್ಟೊಂದು ಆಳವಾಗಿ ಇಳಿತಾ ಇರಲಿಲ್ಲ ನಾನು. ಬಟ್ ಈಗ ಹೆಂಗಾಗಿದೆ ಅಂತಂದರೆ, ಭಾವನೆಗಳ ಜೊತೆನೇ ನಾವು ಬದುಕಬೇಕಲ್ವ. ಅವ್ರ ಮನಸ್ಥಿತಿ ಹೇಗಿದೆ, ಅವ್ರು ಯಾವ ಪೊಸಿಷನಲ್ಲಿದ್ದಾರೆ, ಏನು ಟೆನ್ಷನಲ್ಲಿದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಫಸ್ಟು. ಮೊದಲು ಯಾರಾದರೂ ಏನಾರು ಅಂದರೆ ಹಾಂ ಹೇಳಿ.
ಹೇಳ್ತಿದ್ರೆ ಏನ್ ಏನಾದ್ರು. ಕ್ಲಾಸ್ ಇದೆ 6 ಗಂಟೆ ತನಕ. ನೋಡಿ 5 ಕಾಲ ಆದರೂ ಇನ್ನೂ ಬಂದಿಲ್ಲ ಜನ. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಹಾಂ, ಇದೇ ತರ ಒಬ್ರು ಆನ್ಲೈನ್ ಅಲ್ಲಿ ಆ, ಅಂಜನಾ ಕಲ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 30,000 ತಗೊಂಡು 36,000 ತಗೊಂಡಿದ್ದಾರೆ. ಫುಲ್ ಹ್ಞೂ, ವೈರಲ್ ಆಗ್ತದೆ ಇವಾಗ ಅದು. ಹೌದು, ಅವ್ರೇನು ಕಲ್ಸ್ಕೊಡ್ತೀನಿ. ಹಾಗೆ ಮಾಡ್ತಾ ಇದ್ದಾರೆ. ಆ ಫೇಕ್ ಒಬ್ಬರು ಮಾಡೋ ಮೋಸದಿಂದ ನಿಜವಾಗ್ಲೂ ಮಾಡೋ ಅಂಥವ್ರನ್ನ ಪದೇ ಪದೇ ಪರೀಕ್ಷೆ ಮಾಡ್ತಾರೆ. ಅವಾಗ ಏನಾಗುತ್ತೆ ಗೊತ್ತಾ? ಈಗ ಎಕ್ಸಾಂಪಲ್ ನನಗೇನೆ ನೋಡಿ, ನಾನು ಇಷ್ಟು ಬೇಗ ಎದ್ದು ನಿಮಗಿಂತ ಮುಂಚೆ ಬಂದು ಕೂತ್ಕೊಂಡು ಈಗ 1 ಅವರ್ ಅನ್ನೋದು ಎಲ್ಲರಿಗೂ ಏನೋ ಬೇರೆ ಕೆಲಸ ಮಾಡಿದ್ರೆ 1 ಅವರ್ ದುಡಿಬೋದಲ್ವಾ? ಇಷ್ಟೆಲ್ಲ ಮಾಡಿದವಾಗ ಮತ್ತೆ ನಮ್ಮನ್ನೇ ಪರೀಕ್ಷೆ ಮಾಡಿದ್ರೆ, ನೀವು ನಿಜವಾಗ್ಲೂ ಈಗ ನೀವು ಸರ್ಟಿಫೈಡಾ, ನೀವು ಹಂಗ ಹಿಂಗ ಅಂತ ಕೇಳಿದಾಗ ಈ ಜನಗಳಿಗೆ ಏನಾಗಿದೆಯಪ್ಪ, ನಾವು ಇಷ್ಟೊಂದು ನಿಸ್ವಾರ್ಥವಾಗಿ ಏನೋ ಮಾಡಕ್ಕೆ ಹೊರಟಿದ್ದೀವಿ, ಅದಕ್ಕೆ ಜನ ಫ್ರೀಯಾಗಿ ಏನೂ ಮಾಡಲ್ಲ, ಮತ್ತು ಮಾತಾಡಿದ್ರೆ ದುಡ್ಡು ಅನ್ನೋದು ಇದಕ್ಕೇನೆ. ಜನ ನಂಬಲ್ಲ. ಫ್ರೀಯಾಗಿ ಅಂದ ತಕ್ಷಣ ಓ ಇವರೇನೋ ಇದು ಮಾಡ್ತಿದ್ದಾರೆ, ಆ ಲೆವೆಲಿಗೆ ಬಂದ್ಬಿಡ್ತಾರೆ. ಮತ್ತೆ ದುಡ್ಡು ಇಸ್ಕೊಳಕ್ಕೆ ಹೋದರೆ ಫ್ರೀಯಾಗಿ ಮಾಡಿ ಅಂತಾರೆ. ಫ್ರೀಯಾಗಿ ಮಾಡಿದ್ರೆ ಜನ ಮೇಡಮ್ ಬರೋದಿಲ್ಲ. ನೀವು ಎಂಥ ವಿಪರ್ಯಾಸ ನೋಡಿ ಇದು. ಮೇಡಮ್ ನಮಸ್ತೆ. ಹೇಳಿ ಆ, ಶೈಲಜಾ, ಯಾವ ಊರಿಂದ ಮೇಡಮ್ ನೀವು? ಬೆಂಗಳೂರಿಂದ ಮೇಡಮ್. ಹಾಂ, ಹೇಳಿ ಹೇಳಿ. ಮಾದೇಶ್ವರ್ ನಗರ್. ಹ್ಞೂ ಹ್ಞೂ. ಮಹದೇಶ್ವರ ನಗರ ಅಂದ್ರೆ ಇಲ್ಲ, ಹೌದು ಹೌದು ಅಂಜನಾ ನಗರದ ಹತ್ರನಾ? ಹೌದು ಹೌದು ಹೌದು. ಹಾಂ, ಓಕೆ, ಹೇಳಿ ಮೇಡಮ್ ಹೇಳಿ. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ಹೌದೌದು, ಅದಕ್ಕೆ ಕೇಳಿದ್ದು. ನನಗೆ ಏರಿಯಾ ಅಷ್ಟು ಗೊತ್ತಿಲ್ಲ. ನಾವು ಬೆಂಗಳೂರಿಗೆ ಹ್ಮ್. 2 ವರ್ಷ ಅಷ್ಟೇ ಆಗಿರೋದು ಬಂದು. ಓಕೆ. ನಮ್ಮ ಸುತ್ತಮುತ್ತ ಇರೋದ್ರಿಂದ ನನಗೆ ಗೊತ್ತಾಯಿತು. ಇಲ್ಲಿ ಅಂದ್ರಳ್ಳಿ ಅಲ್ಲ ಮೇಡಮ್ ನೀವಿರೋದು? ಇಲ್ಲ, ನಾವು ಬಸ್ ಸ್ಟಾಪ್, ಅಂಜನಾ ನಗರ ಬಸ್ ಸ್ಟಾಪ್ ಹತ್ರನೇ ಇರೋದು. ಓ, ಹೌದಾ? ಓಕೆ. ಅದೇ ಇಲ್ಲಿ ದೇವಸ್ಥಾನ ಬರುತ್ತಲ್ಲ, ಅಯ್ಯಪ್ಪ ಸ್ವಾಮಿ ಟೆಂಪಲ್. ಹಾಂ, ಅಲ್ಲೇ. ಹೌದಾ? ಓಕೆ ಓಕೆ ಮೇಡಮ್. ಅದೇ ನಾನು ಇವಾಗ ಜಾಯಿನ್ ಆಗೋಣ ಅಂತಿದ್ದೀನಿ. ಹ್ಞೂ, ಆದ್ರೆ ಮೇಡಮ್ ಏನಂದ್ರೆ ನನಗೆ 6 to 7 ಅಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ ಕರೆಕ್ಟಾಗಿ 6, 7, ಸಂಜೆ 7:30ಗೆ. 7ರಿಂದ 8 ಗಂಟೆ ಅಟೆಂಡ್ ಮಾಡಿ. ಆ? ಇದೇ ಕ್ಲಾಸು ಬೆಳಿಗ್ಗೆ 6ರಿಂದ ಹ್ಮ್. 7 ಇರುತ್ತೆ, ಸಾಯಂಕಾಲ 7ರಿಂದ 8 ಇರುತ್ತೆ. ಅವಾಗ ನಾನು ಆ್ಯಕ್ಚುಲಿ ಬಿಸ್ನೆಸ್ ವುಮೆನ್ನು. ಹ್ಞೂ ಹ್ಞೂ ಹ್ಞೂ. ಸೊ ನಾನು ಬರೋದೇ 7 ಆಗೋಗ್ಬಿಡುತ್ತೆ ಮನೆಗೆ. ಹೌದಾ? ಓಕೆ. ಹ್ಮ್. ಹಂಗಾಗಿ ಸ್ವಲ್ಪ ಹೆಂಗ್ ಮಾಡೋದು ಅನ್ನೋದೇ ಸ್ವಲ್ಪ ನನಗೆ ಭಾಳ ಆಸಕ್ತಿ ಇದೆ. ರೆಕಾರ್ಡೆಡ್ ನೋಡ್ಕೊಂಡ್ರೆ ಆಗುತ್ತಾ ನಿಮಗೆ? ರೆಕಾರ್ಡ್ ಕೂಡ ಡೈಲಿ ಅವತ್ತಿಂದ ಅವತ್ತು ಆ್ಯಕ್ಚುಲಿ ರೆಕಾರ್ಡ್ ಆಗ್ತಿದೆ. ಹೆಂಗಾಗ್ಬಿಡುತ್ತೆ ಮೇಡಮ್ ಅಂದರೆ ಆನ್ಲೈನ್ ಕ್ಲಾಸಲ್ಲಿ ಕ್ಲಾಸ್ ಇದೆ ಅಂತಲೇ ಕೂತ್ಬಿಡ್ತೀವಿ. ಹ್ಮ್, ರೆಕಾರ್ಡೆಡ್ ಕ್ಲಾಸಲ್ಲಿ ಆಮೇಲೆ ನೋಡೋಣ ಇಮೇಲೆ ನೋಡೋಣ ಅಂದರೆ ಬ್ಯಾಕ್ಲಾಗ್ಸ್ ಆಗ್ಬಿಡುತ್ತೆ ಅದು. ಹೌದು ಹೌದು. ಸೊ ಇಲ್ಲ, ಇದು ನೋಡೋಣ. ಸಮಸ್ಯೆ. ಈಗ ಇದರಲ್ಲಿ ಜಾಸ್ತಿ ಜನ ಬಂದ್ರೆ ಒಬ್ರಿಬ್ರಿಗೋಸ್ಕರ ಸಂಕಲ್ಪ ಸಿದ್ಧಿ ಮಾಡಕ್ ಹೋಗಲ್ಲ. ಅಂದ್ರೆ ಹ್ಮ್. ಹೊರಗಿನವ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವರೆಲ್ಲ 5 ಗಂಟೆಗೆ ಬರ್ಬೇಕಲ್ವಾ? ಹಾಗಾಗಿ ಅದೇ 6 ಗಂಟೆ ಅಂದ್ರೆ ಹ್ಮ್. ಸಾಮಾನ್ಯಕ್ಕೆ ಎಲ್ಲರೂ ಎದ್ದೇಳ್ತಾರೆ. 5 ಗಂಟೆ ಹ್ಮ್. ಅಂದ್ರೆ ಸ್ವಲ್ಪ ಕಷ್ಟ, ಜನ ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹಾ. 6ರಿಂದ 7 ಇಟ್ಟಿರೋದು. ಅದೇ ಮೇಡಮ್ ಬೆಳಿಗ್ಗೆ ನನಗೆ ಬರಕ್ ಸ್ವಲ್ಪ ಆಗಲ್ಲ ಅನ್ನೋರು. ಹ್ಮ್ ನನಗೆ ಬಿಸ್ನೆಸ್ಸು ಸ್ವಲ್ಪ ಡೆವಲಪ್ಮೆಂಟ್ಸ್ಗೆ ಸ್ವಲ್ಪ ಮನಿ ಅಲ್ಲಿ ಇಲ್ಲಿ ಬ್ಲಾಕೇಜು, ಹ್ಮ್ ಇದು ಸ್ವಲ್ಪ ಸಮಸ್ಯೆ ಆಗಿದೆ. ಹ್ಮ್. ಹೀಗಾಗಿ ಜಾಯಿನ್ ಆಗ್ಬೇಕು ನಾನು. ಸ್ಕಿಪ್ ಕೆಲವೊಂದ್ಸರಿ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀನಿ. ಕೆಲವೊಂದ್ಸರಿ ಆಗಲ್ಲ, ಬಟ್ ಎದ್ದಾಗಂತೂ ಖಂಡಿತ, ಎದ್ದಾಗ ಅಂತ ಅಲ್ಲ, ಎದ್ದೇಳ್ತೀನಿ ಯಾವಾಗಲೂ 4:30ಗೆ ಎದ್ದೇಳೋದು ನಾನು. ಹ್ಮ್ ಕ್ಲಾಸ್ ಅಟೆಂಡ್ ಮಾಡ್ಕೊತೀನಿ ನೋಡಿ. ಅದೇ ಇವತ್ತು ಕೇಳಬೇಕು ಅನ್ನೋ ರೀಸನ್ನಿಂದ ಇದು ಮಾಡ್ತೀನಿ. ನೋಡಿ ಮೇಡಮ್, ನೀವು ಯಾಕಂದ್ರೆ ಕೆಲವೊಂದ್ಸರಿ ಎಲ್ಲಾನು ಸಿಗಲ್ಲ. ಸಿಕ್ತಾಗ ನಾವು ಹೆಂಗೆ ಟೈಮ್ ಸೆಟ್ ಮಾಡ್ಕೊಂಡು ಮಾಡ್ತೀವಿ. ಇಲ್ಲ ಇಲ್ಲ ಕರೆಕ್ಟ್ ಮೇಡಮ್. ನನಗೂ ಸಿಗಲ್ಲ ಅಂತ ಅಲ್ಲ, ಅದೇ ಕೆಲವೊಂದ್ಸರಿ ಈ ಥರ ಆಗತ್ತೆ. ಬಟ್ ಅಟ್ ಎನಿ ಕಾಸ್ಟ್ ಹೆಂಗಾರು ಆಗಲಿ ಟ್ರೈ ಜಾಯಿನ್ ಮಾಡಿ. ಆಗಬೇಕು ಅನ್ನೋದು ನಂದು ಹ್ಮ್ ಇಂಟೆನ್ಷನ್ ಇದೆ. ಸೊ ನಮ್ಮದು ಆಫೀಸು ಮತ್ತು ಗೋಡನ್ ಎಲ್ಲ ಬಂದು ಸುಂಕದಕಟ್ಟೆಲ್ಲೇ ಇರೋದು. ನಾವು ಲೈಟಿಂಗ್ ಡಿಸ್ಟ್ರಿಬ್ಯೂಟರ್ ಆಲ್ ಓವರ್ ಕರ್ನಾಟಕ. ಓಕೆ ಓಕೆ. ಹಾ ಹಾ ಹಾ. ಮಕ್ಕಳು ತುಂಬಾ ಸ್ಟ್ರೀಟ್ ಚಿಕ್ಕವರಾ? ಲೈಟು, ಫ್ಲಡ್ ಲೈಟು, ಸೊ ಹೋಲ್ಸೇಲ್. ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡು, ಒಬ್ಳು ಫಸ್ಟ್ PU. ಓ. ಸೊ ಕರೆಕ್ಟಾಗಿ ಟೈಮಿಂಗ್ಸಲ್ಲೇ ಹೋಗೋರು ಇರ್ತಾರೆ ಹ್ಮ್ ಹ್ಮ್ ಹ್ಮ್. ಇದಕ್ಕೆ.
ಓಕೆ. ನೋಡಿ, ಒಂದೊಂದ್ಸರಿ ಅವಕಾಶ ಸಿಕ್ಕಿದ್ರು ನನಗೆ ಉಪಯೋಗಿಸ್ಕೊಳಕ್ಕಾಗಲ್ಲ. ಸಮ್ ರೀಸನ್ಸ್, ಅದನ್ನು ಬಿಡಂಗಿಲ್ಲ ಇದನ್ನು ಬಿಡಂಗಿಲ್ಲ, ಹೌದು. ಹಂಗಾಗ್ಬಿಡುತ್ತೆ. ಆ, ತುಂಬ ಸರಿ ತುಂಬ ಹೌದು. ಜನಕ್ಕೆ ಇದೇ ಸಮಸ್ಯೆ, ಟೈಮಿಂದ ಅಭಾವ ಇರುತ್ತೆ. 5 ಗಂಟೆಗೆ ಮಾಡೋಣ ಅಂದರೆ ನಿಮಗೆ ಮನೆಗೆ ಇದ್ ಬಿಟ್ಟು ಇದ್ ಬಿಟ್ಟು ಏನಾದರೂ ಬೇರೆ ಥರದ್ದು ಏನಾದರೂ ಮಾಡ್ಕೊಡ್ತೀರಾ ಮೇಡಮ್? ಬಿಸ್ನೆಸ್ಗೆ ಇನ್ನೊಂದು ಅದು ಇದು ಅದಕ್ಕೆಲ್ಲ ಏನಾದರೂ ಮೀಟ್ ಆಗ್ಬೋದಾ ನಿಮ್ಮನ್ನು ಬಂದು ಪರ್ಸ್ನಲಿ? ನಾನು ಹೇಳ್ತೀನಿ ಮೇಡಮ್. ಅಂದರೆ ನನ್ನ ಉದ್ದೇಶ ಏನಪ್ಪ ಅಂದರೆ, ನಾವು ಒಬ್ಬರೇ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟು ಮಾಡ್ಬೋದು. ನಾನು ಆ ವಿದ್ಯೆನೇ ನಿಮ್ಗೆ ಇಲ್ಲ ಇಲ್ಲ, ನಾನು ಹೇಳ್ಕೊಟ್ಬಿಟ್ರೆ, ಹಂಗೆಲ್ಲ ಉಂಟು. ಆ ಇದನ್ನೇ ಹೇಳ್ಕೊಟ್ಬಿಟ್ರೆ ಈಗ ನೀವೇ ಮಾಡ್ಕೋಬೋದು. ಈಗ ನಮ್ಮಲ್ಲಿ ಹೆಂಗೆ, ನಮ್ಮ ಗುರುಗಳು ಹೆಂಗೆ ಹೇಳಿದ್ದಾರೆ ಅಂದರೆ, ಈಗ ನೀವು ಯಾರಿಗೋ ಒಬ್ಬರಿಗೆ ಹೇಳ್ತೀರಿ ಮಾಡಿ ಅಂತ, ಅವ್ರು ನಿಜವಾಗ್ಲೂ ನಿಮಗೆ 100% ನಿಮ್ಮ ಮನಸ್ಸಿಟ್ಟು ಮಾಡಿರ್ತಾರೆ ಅಂತ ಏನು ಗ್ಯಾರಂಟಿ? ಅವ್ರದ್ದೇನೋ ಸಮಸ್ಯೆ ಇರ್ಬೋದು, ಅವ್ರದ್ದೇನೋ ಟೆನ್ಷನ್ ಇರ್ಬೋದು, ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಬೋದು. ಅದನ್ನ ನೀವೇ ಕಲ್ತ್ಬಿಟ್ರೆ, ಹ್ಮ್. ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂದಾಗ ನಿಮಗೆ ತುಂಬ ಶ್ರದ್ಧೆ ಇರುತ್ತೆ ಅಲ್ವಾ? ನಾನು ನಿಮ್ಮ ಪರವಾಗಿ ಮಾಡೋದಕ್ಕೂ ನೀವೇ ನಿಮ್ಮ ಪರವಾಗಿ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನ ನೀವೇ ಇಲ್ಲ ಇಲ್ಲ, ಕಲ್ತು ಆ ಮಾಡೋದು ಥರದ್ದೆಲ್ಲ ಒಳ್ಳೇದು ಮೇಡಮ್ ಹೊರ್ತಾಗಿ. ಕರೆಕ್ಟ್. ಹ್ಮ್. ನನಗೆ ಇಲ್ಲ, ನಾನು ಹೀಲಿಂಗ್ ಮಾಡ್ಕೊಡ್ತೀನಿ ಬಿಡಿ. ಇಲ್ಲ, ನನಗೆ ಕಲಿಕೆ ಪರ್ಸ್ನಲ್ ಆಗಿ ನನಗೆ ಫೋನ್ ಮಾಡಿದವಳು. ಮಾಡಿ ಏನು ಪ್ರಾಬ್ಲಮ್ ಇದೆ ಏನು ಅಂತೇಳಿ ನನಗೆ ಹೇಳಿ. ಆ, ನನಗೆ ಅದೇ ನಂಬರ್ ಕಳಿಸಿ ಮೇಡಮ್. ನನಗೆ 12 ಇಯರ್ಸ್ ನಾನು ಡಿಗ್ರಿ ಮತ್ತು PU ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದವಳು. ಓಕೆ. ಸೊ ಹಂಗಾಗಿ ಕಲಿಯೋದ್ರಲ್ಲಿ ಆಸಕ್ತಿ ಇದೆ, ಯಾವುದೇ ರೀತಿ ಹೌದು, ಇದಿಲ್ಲ. ಮನುಷ್ಯ ನಿರಂತರವಾಗಿ ಕಲಿತಾನೆ ಇರಬೇಕು. ಹೌದು ಹೌದು, ಯಾವುದ್ರಲ್ಲಿ ಅಂದರೆ ಇದರಲ್ಲಿ ಒಂದರಲ್ಲಿ ಯಾವುದ್ರಲ್ಲೋ ನಾವು ಎಕ್ಸ್ಪರ್ಟ್ ಅಂತ ಅಂದರೆ ಬೇರೆ ಸಾಕಷ್ಟು ವಿಚಾರಗಳಿದೆ, ಅದರಲ್ಲಿ ಒಬ್ಬೊಬ್ಬರು ಎಕ್ಸ್ಪರ್ಟ್ಸ್ ಇರ್ತಾರೆ. ಹ್ಮ್. ಅದನ್ನು ನಾವು ಯಾವತ್ತೂ ಇದು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಹೀಲಿಂಗ್ ಅಥವಾ ಈ ಥರದ್ದು ಮನಿ ಬ್ಲಾಕೇಜಸ್ಸು ಅಥವಾ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ಗೆ ಏನಾದರೂ ಆ ಥರದ್ದೊಂದು ಇದ್ದರೆ ಖಂಡಿತ ನಾನು ಡೈರೆಕ್ಟಾಗಿ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಆಯ್ತು ಆಯ್ತು. ನೀವು ನನಗೆ ಪರ್ಸ್ನಲ್ ಆಗಿ ಕಾಲ್ ಮಾಡಿ, ಟೈಮ್ ತಗೊಳ್ಳಿ. ನಾನು ಸಂಜೆ ನನಗೆ ಮೇಲೆ ಫೋನ್ ನಂಬರ್ ನಿಮಗೆ. ಒಂದು ಕಳಿಸ್ಕೊಟ್ಬಿಡಿ. ಹಾಂ, ಹಾಂ, ಸರಿ. ಫೋನ್ ನಂಬರ್ ಒಂದು ಈ ಗ್ರೂಪಲ್ಲಿ ಕಳಿಸ್ಕೊಡಿ. ಮೇಲ್ಗಡೆ ಇದೆಯಲ್ಲ 405, ನಂದೇ ನಂಬರ್ ಅದು. ಸರಿ 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 ಸರಿ. ಓಕೆ ನಾನು ಸಾಕಷ್ಟು ಮಾತಾಡಿರ್ಲಿಲ್ಲ ನಿಮ್ಮ ಹತ್ರ. ಜನರಲ್ ಆಗಿ ಓಕೆ ಓಕೆ. ಸುಮ್ಮನೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಅಮಾವಾಸ್ಯೆಗೆ ತುಂಬ ಸ್ವಲ್ಪ ರಿಚುವಲ್ಸ್ ಮಾಡಿ ದೃಷ್ಟಿ ತೆಗಿತಾ ಇರಿ. ನಿಮ್ಮ ಇಲ್ಲ ಇಲ್ಲ, ನೀವು ಅಂಗಡಿನಲ್ಲಿ ಖಂಡಿತ ಇರುವಂತ ತುಂಬಾ ಎಲ್ಲದಕ್ಕೂ ಸ್ವಲ್ಪ ಉಪ್ಪಲ್ಲಿ ಎಲ್ಲ ಉಪ್ಪು, ಒಂದು ಇಡೀ ಉಪ್ಪು ತಗೊಂಡು ಎಲ್ಲ ನೀವುಳಿಸಿ, ಎಲ್ಲ ನಿಮ್ಮ ಏನೇನು ಇನ್ಸ್ಟ್ರೂಮೆಂಟ್ ಇದೆ, ಪ್ರಾಡಕ್ಟ್ಸ್ ಇದೆ ನಿಮ್ಮ ಇದರಲ್ಲಿ, ಅದಕ್ಕೆ ನೀವು ಮಂಗಳವಾರ ಅಥವಾ ಶನಿವಾರ ಟೈಮು ಎಲ್ಲ ಹಿಂಗೆ ವಾರಕ್ಕೆ ಒಂದ್ಸರಿ ಆದರೂ ನೀವು ಹಿಂಗೆ ನೀವುಳಿಸಿ ಉಪ್ಪಲ್ಲಿ ದೃಷ್ಟಿ ತೆಗೆದು ಹಾಕ್ತಾ ಇರಿ. ಚೆನ್ನಾಗಾಗತ್ತೆ ಬಿಸ್ನೆಸ್ಸು. ಬಿಸ್ನೆಸ್ ಮತ್ತೆ ನಾನು ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆಗ್ತಿದೆ. ಅಂದ್ರೆ ಆಗುತ್ತೆ. ಸೊ ನಮ್ದೆಲ್ಲ ಬಲ್ಕ್ ಒಂದು 200-300 ಪೀಸು. ಇವು ಉಡುಪಿ ಹ್ಮ್ ಹ್ಮ್ ಉತ್ಸವಕ್ಕೆಲ್ಲ ನಮ್ಮದೇ ಸ್ಟ್ರೀಟ್ ಲೈಟ್ ಒಂದು 2,000 ಹೋಗಿದೆ, ಆ ಥರದ್ದು ಬಿಸ್ನೆಸ್ ನಮ್ಮದು. ಹ್ಮ್. ಸೊ ನಾನು ಕೆಲವೊಂದ್ಸರಿ ನಿಮಗೆ ಟಿಪ್ಸ್ ಹಂಗಾಗ್ಬಿಡುತ್ತೆ. ಹೇಳ್ತೀನಿ, ನನಗೆ ಪರ್ಸ್ನಲ್ ಆಗಿ ಕಾಲ್ ಮಾಡಿ, ಮತ್ತೆ ಹೌದಾ? ನಾನೇ ಬಂದು ಏನಾದರೂ ಮಾಡ್ಕೊಡ್ತೀನಿ. ಅದೇ ಅದೇ ಅದೇ, ನನಗೆ ಇದು ಇಂಪಾರ್ಟೆಂಟ್ ಮೇಡಮ್. ಯಾಕಂದ್ರೆ ನನಗೆ 5 to 6 ಆದರೆ ಕೂತ್ ಬಿಡ್ತೀನಿ ನಾನು. ಹ್ಮ್. ಬಟ್ ಇನ್ ಟೈಮಲ್ಲಿ ಆ ಥರ ಅಂದರೆ ನಾನು ಕೆಲವೊಂದ್ಸರಿ 7:30ಗೆ ಬರ್ತೀನಿ. ಮಕ್ಳದು ಅದು ಇದು ಇರುತ್ತೆ, ಇದೆಲ್ಲ ತುಂಬ ಹೌದೌದು. ಬೇರೆ, ಅದರಿಂದ ಸ್ವಲ್ಪ ಕಷ್ಟ. ನೋಡೋಣ, ಏನೊಂದು ವ್ಯವಸ್ಥೆ ಮಾಡೋಣ. ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಲ್ಲ, ಇದೊಂದು ನಿಮ್ಮ ಕಡೆಯಿಂದ ಆಗತ್ತೆ ಅಂತ ನನಗೆ ಪಾಸಿಟಿವ್ ವೈಬ್ಸ್ ಇತ್ತು. ಎಸ್, ನಿಮ್ಮ ಜೊತೆ ಮಾತಾಡಬೇಕು ಮಾಡೋಣ, ಅನ್ಸ್ತು. ಒಳ್ಳೇದಾಗತ್ತೆ. ಹ್ಮ್. ಓಕೆ. ಇಲ್ಲ, ಅದೊಂದು ನಿಮ್ಮ ಕಡೆಯಿಂದ ನಮಗೆ ಒಳ್ಳೇದಾಗ್ಬಿಟ್ರೆ ಭಾಳ. ಇಲ್ಲ, ನಾನು ಸ್ವಲ್ಪ ನಿಮ್ಮ ಜೊತೆ ಪರ್ಸ್ನಲಿ ಮಾತಾಡಬೇಕಿದೆ. ಹ್ಮ್. ನಾನು ಮಾತಾಡ್ತೀನಿ ಮೇಡಮ್, ಇವತ್ತು ಕಾಲ್ ಓಕೆ ಮಾಡ್ತೀನಿ ಓಕೆ ನಿಮ್ಗೆ. ಓಕೆ, ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಾಣಾಯಾಮ ಮ್ಯಾಮ್. ಶುರು ಇಲ್ಲ ಮಾಡೋಣವಾ? ಮ್ಯಾಮ್. ಫಸ್ಟು ಭಸ್ತ್ರಿಕಾ ಮಾಡೋಣ ಫಸ್ಟಿಗೆ. ಭಸ್ತ್ರಿಕಾದಲ್ಲಿ ಏನು ಮಾಡಬೇಕು ಅಂದಿದೆ, ನಾರ್ಮಲ್ ಸ್ಪೀಡ್ ಮಾಡಿ ಫಸ್ಟಿಗೆ ಕೈ ಲಾಕ್ ಮಾಡಿಬಿಟ್ಟು ಬೆನ್ನು ಕುತ್ತಿಗೆ ಎಲ್ಲ ನೇರ ಆಗಬೇಕಲ್ವ, ಸ್ವಲ್ಪ ಸ್ಟ್ರೆಚ್ ಮಾಡಿ. ಹೀಗೆ ಯಾರಾದರೂ 5 AM ಕ್ಲಬ್, ರಾಬಿನ್ ಶರ್ಮಾ ಅವ್ರದ್ದು 5 AM ಕ್ಲಬ್ ಬುಕ್ಕನ್ನ ಓದಿ, ತುಂಬ ಅದ್ಭುತವಾಗಿದೆ. ನಾನೇ ಹೇಳೋಣ ಸ್ಟೋರಿ ಅದ್ರದ್ದು ಅನ್ಕೋತಾ ಇದ್ದೀನಿ. ಸಾಧ್ಯವಾದರೆ ಡೈಲಿ ಒಂದೊಂದು 10 ನಿಮಿಷ ಅದ್ರದ್ದು ಒಂದೊಂದು ಚಾಪ್ಟರ್ ಹೇಳ್ಕೊಂಡು ಹೋಗ್ತೀನಿ ಸಾಧ್ಯವಾದರೆ. ಇಲ್ಲ ಅಂದರೆ ನೀವು ತರಿಸಿ ಓದಿ,
ಏನಾದ್ರು ಒಂದು ಸಾಧನೆ ಮಾಡಬೇಕು ಲೈಫಲ್ಲಿ, ಏನಾದ್ರು ಡಿಫ್ರೆಂಟಾಗಿ. 99 ಜನ ಏನು ಬದುಕ್ತಿದ್ದಾರೆ ಆ ಜೀವನ ನನಗೆ ಬೇಡ, ನಾನೇ ಒಂದು ಚೆನ್ನಾಗಿ ಬದುಕಬೇಕು ಅಂತಂದರೆ ಆ ಬುಕ್ಕು ನಿಮಗೆ ತುಂಬ ಪಿನ್ ಟು ಪಿನ್ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿದೆ. ಸಾಧ್ಯವಾದರೆ ನೀವು ಆನ್ಲೈನಲ್ಲಾದರೂ ಓಕೆ, ಎಲ್ಲಾದರೂ ತರಿಸ್ಕೊಂಡು ಓದಬಹುದು. 5 AM ಕ್ಲಬ್ ಬುಕ್ ಹೆಸರು. ಯಾವುದು ಮೇಡಮ್? 5 AM ಕ್ಲಬ್ ರಾಬಿನ್ ಶರ್ಮಾ ಅವ್ರದ್ದು. ರಾಬಿನ್ ಶರ್ಮಾ. ಆನ್ಲೈನಲ್ಲಿ ಆನ್ಲೈನಲ್ಲಿ ಕನ್ನಡದಲ್ಲಿ ಇದೆಯಾ ಅದು? ಕನ್ನಡದಲ್ಲಿ ಸಿಗುತ್ತೆ. ಹ್ಮ್. ಹ್ಮ್. ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಇಡೀ ದಿನವನ್ನು ನಾವು ಹೇಗೆ ಸೆಟ್ ಮಾಡ್ಕೋಬೇಕು, ಹೇಗೆ ಇಡೀ ದಿನವನ್ನು ಅದು ಇದು ಮಾಡ್ಕೋಬೇಕು. ದಿನ ಚೆನ್ನಾಗಿದೆ ಅಂದರೆ ವಾರ ಚೆನ್ನಾಗಿರುತ್ತೆ, ವಾರ ಚೆನ್ನಾಗಿದೆ ಅಂದರೆ ತಿಂಗಳು ಚೆನ್ನಾಗಿರುತ್ತಲ್ವ, ಹಾಗೆ ಹೌದು ಹೌದು ತುಂಬ ಹೌದು ಚೆನ್ನಾಗಿದೆ. ನಾವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ತಿದ್ಕೊಂಡು ಹೇಗೆ ನಾವು ಹೌದು. ಸಕ್ಸಸ್ ಆಗೋದು ಅನ್ನೋದು ಇರುತ್ತೆ. ವಿಶೇಷವಾಗಿ ಏನು ಮಾಡಬೇಕಾಗಿಲ್ಲ, ನಾವು ಮಾಡ್ತಾ ಇರೋ ತಪ್ಪುಗಳನ್ನ ಸ್ವಲ್ಪ ಸ್ವಲ್ಪ ಮಾನಿಟೈಸ್ ಮಾಡ್ಕೊಂಡು ಹೋದರೆ ಆಯ್ತು ಅಷ್ಟೇ. ಪಾಲಿಷ್ ಮಾಡ್ಕೊಂಡು ಹೋಗೋದು ಅಂತಾರಲ್ಲ ಆ ಥರ, ಹಿಂಗೆ ಹೋಗ್ತಾರೋರು ಸ್ವಲ್ಪ ಹಿಂಗೆ ಹೋಗೋದು ಅಷ್ಟೇ. ಅಷ್ಟು ಮಾಡಿದ್ರೇ ಜೀವನ ಚೇಂಜ್ ಆಗಿಬಿಡುತ್ತೆ. ಅದನ್ನು ಮಾಡೋಕ್ಕೆ ನಾವು ರೆಡಿ ಇಲ್ಲ. ಸೊ ಮಾಡಿ ಅದು ಓದಿ. ಇಲ್ಲಾಂದರೆ ನಾನೇ ಯಾವುದೋ ಒಂದೊಂದು ಲೆಸನ್ ನಿಮಗೆ ಬೆಳಿಗ್ಗೆ ಹೊತ್ತು 10 ನಿಮಿಷ ಟೈಮ್ ಇರುತ್ತಲ್ಲ ಆವಾಗ ಹೇಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಟೈಮ್ ಆಗೋಯ್ತು ಇವತ್ತು. ಉಸಿರು ಜೋರಾಗಿ ತಗೊಳ್ಳಿ, ಮತ್ತು ಉಸಿರು ಅಷ್ಟೇ ಫಾಸ್ಟಾಗಿ ಉಸಿರನ್ನ ಬಿಡ್ತಾ ಕೆಳಗಡೆ ಇದನ್ನು ಹಿಂಗೆ ಮುಷ್ಟಿ ಕಟ್ಟಬೇಕು. ಮುಷ್ಟಿ ಕಟ್ಟಬೇಕು ಹಿಂಗೆ ಸ್ಪೀಡಾಗಿ ಮೇಲೆ ಹೋಗಿ ಕೆಳಗೆ ಬನ್ನಿ, ಮೇಲೆ ಹೋಗಿ ಕೆಳಗೆ ಬನ್ನಿ. ಓಕೆ, ಸ್ಟಾರ್ಟ್. ಟೆನ್ ಟು 15 ಟೈಮ್ಸ್ ಮಾಡಿ ರಿಲ್ಯಾಕ್ಸ್ ಆಗಿ, ಮತ್ತು ಒಂದು ಅರ್ಧ ನಿಮಿಷ ದೀರ್ಘವಾಗಿ ಉಸಿರಾಟವನ್ನು ಮಾಡ್ತಾ ಮತ್ತೆ ಸೆಕೆಂಡ್ ರೌಂಡು ಸ್ಟಾರ್ಟ್ ಮಾಡಿ. ಇವತ್ತು ಸ್ವಲ್ಪ ಫಾಸ್ಟಾಗಿ ಮಾಡೋಣ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಸೆಕೆಂಡ್ ರೌಂಡ್. ಎಷ್ಟು ಫೋರ್ಸ್ಫುಲಿ ಆಗುತ್ತೆ ಅಷ್ಟು ಫೋರ್ಸ್ಫುಲಿ ಮಾಡಿ. BP ಶುಗರು ಹೈ ಇರೋರು ತುಂಬ ಫೋರ್ಸಾಗಿ ಮಾಡಬೇಡಿ, ಜಾಸ್ತಿ ಫೋರ್ಸಾಗಿ ಮಾಡಬೇಡಿ, ನಾರ್ಮಲ್ ಸ್ಪೀಡಲ್ಲಿ ಮಾಡಿ. ಮತ್ತು ಏನಾದರೂ ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಆಪ್ರೇಷನ್ ಆಗಿರೋರು ಕೂಡ ಮಾಡಬೇಡಿ. ಓಕೆ, ಮೇಡಮ್ ಹೇಳ್ತಿದ್ದಾರೆ ಅಂತ ಜೋಶಾಗಿ ಎಲ್ಲರೂ ಮಾಡಿಬಿಟ್ಟು ಆಮೇಲೆ ಅವ್ರಿಗೇನೋ ಬೇರೆ ಹೆಲ್ತು ಇದಾದರೆ, ಆಪ್ರೇಷನ್ ಎಲ್ಲ ಆದಾಗ ಸ್ವಲ್ಪ ನಾರ್ಮಲಾಗಿ ನಿಧಾನವಾಗಿ ಉಸಿರಾಡೋದನ್ನು ಅಭ್ಯಾಸ ಮಾಡಬೇಕು. ಆ ಫೋರ್ಸ್ಫುಲ್ಲಿ ಮಾಡಬೇಕಾದ್ರೆ ಏನಾದ್ರು ಇದಾದರೆ ಕಷ್ಟ ಆಗುತ್ತೆ. ಹಾಗಾಗಿ ಯಾರಿಗಾರು ಸರ್ಜರಿ ಆಗಿದ್ದರೆ ಅವರು ಮಾಡಬೇಡಿ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈಗ ಕಪಾಲಭಾತಿ ಮಾಡೋಣ. ಒಂದು ಅರ್ಧ ನಿಮಿಷ ರಿಲ್ಯಾಕ್ಸ್ ಮಾಡಿ ಕಪಾಲಭಾತಿಯನ್ನು ಮಾಡೋಣ. ರಿಲ್ಯಾಕ್ಸ್. ಯಾರಿಗಾರು ಸ್ವಲ್ಪ ಕಿವಿ ಬಂದಾಗಿದೆ, ಮೂಗು ಬಂದಾಗಿದೆ, ಏನೋ ಸ್ವಲ್ಪ ಸ್ಟಕ್ ಅನ್ನಿಸ್ತಾ ಇದೆ ಅಂತಂದರೆ ಇದು ಒಂದು ಮೆಥಡ್ ಮಾಡಿ. ಜಸ್ಟ್ ಈಗ ಯಾರಿಗಾರು ಅನ್ನಿಸ್ತಾ ಇದ್ದರೆ ಬೇರೆಯವರು ಕೂಡ ಮಾಡಿ ಇದನ್ನು. ಜಸ್ಟ್ 2 ಮೂಗನ್ನು ಗಟ್ಟಿಯಾಗಿ ಮುಚ್ಕೊಳ್ಳಿ, ಜೋರಾಗಿ ಉಸಿರು ಬಿಡಿ. ಕಿವಿ ಎಲ್ಲ ಸ್ವಲ್ಪ ಏನಾದ್ರು ಇದಾಗಿದೆ ಅಂದರೆ ಓಪನ್ ಆಗುತ್ತೆ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇದನ್ನು ಮಾಡಿ. ಮೂಗು ಮುಚ್ಕೊಳ್ಳಿ, ಉಸಿರನ್ನು ಬಿಡಿ.
ಏನಾಯಿತು ಅಂತ ಹೇಳಿ. ಮೂಗು ಮುಚ್ಕೊಳ್ಳಿ, ಜೋರಾಗಿ ಉಸಿರು ಬಿಡಿ. ಮೂಗು ಮುಚ್ಕೊಂಡು ಉಸಿರು ಬಿಡಿ. ಈಗ ಮಳೆಗಾಲ ಅಲ್ವಾ, ಸ್ವಲ್ಪ ಮಳೆನಲ್ಲಿ ಏನಾದ್ರು ನೆಂದರೆ, ತಲೆ ಭಾರ ಆದರೆ ಕಿವಿ ಎಲ್ಲ ಬಂದಾಗುತ್ತೆ, ಮತ್ತೇನೋ ಒಂಥರ ಇದಾಗುತ್ತೆ. ಆವಾಗ ಈ ಮೆಥಡನ್ನು ಮಾಡಿ. ಮತ್ತು ಸ್ನಾನ ಮಾಡುವಾಗ ಏನಾದ್ರು ಕಿವಿ ಒಳಗಡೆ ನೀರು ಹೋಗಿರುತ್ತೆ, ಅದೆಲ್ಲೋ ಒಂದು ಪಾಯಿಂಟ್ ಹೋಗಿ ಕೂತಿರುತ್ತೆ, ನೀವೇನು ಮಾಡಿದ್ರೂ ಬರ್ತಾ ಇರಲ್ಲ ಅದು. ಅವಾಗ ಏನು ಮಾಡಿ, ಮೂಗನ್ನು ಬಂದ್ ಮಾಡಿ ಜೋರಾಗಿ ಗಾಳಿ ಬಿಡಿ. ಮೂಗಲ್ಲಿ ಬಿಡಬೇಡಿ, ಗಾಳಿ ಬಿಡಿ, ಅದು ಕಿವಿನಲ್ಲಿ ಬರುತ್ತೆ. ಓಕೆ. ಸೆಕೆಂಡ್ ರೌಂಡ್ ಕಪಾಲಭಾತಿ ಮಾಡೋಣ. Yes, relax. Relax, 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 relax. ರಿಲ್ಯಾಕ್ಸ್ ಮಾಡಿ. ಕಪಾಲಭಾತಿ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಮನೆಯಲ್ಲಿ ಕೂತಿರೋವಾಗ, ಅಂದರೆ ಊಟ ಮಾಡಿದ ತಕ್ಷಣ ಮಾಡಬೇಡಿ. ಊಟ ಆಗಿ 1 ಅವರು ಖಾಲಿ ಹೊಟ್ಟೆನಲ್ಲಿ ಮಾಡಿದ್ರೆ ತುಂಬ ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ. ನಿಮಗೆ ಬೊಜ್ಜು ಕರಗುತ್ತೆ. ಮತ್ತು ನಿಮ್ಮದು ಕಪಾಲ ಅಂದ್ರೇನು, ತಲೆನಲ್ಲಿರುವಂಥ ನರ್ವ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಈಗ ನಿಮಗೆ ತುಂಬ ಸ್ಟ್ರೆಸ್ ಇದ್ದರೆ ಅದು ಕಮ್ಮಿ ಆಗುತ್ತೆ. ಓಕೆ. ಕಪಾಲಭಾತಿಯನ್ನು ಎಷ್ಟೊತ್ತಿಗೆ ಬೇಕಾದರೂ ಮಾಡಬಹುದು. ದಿನದಲ್ಲಿ 4-5 ಬಾರಿ ಬೇಕಾದ್ರೂ ಮಾಡ್ಬೋದು. ಫ್ರೀಯಾಗಿದ್ದೀನಿ ನಾನು ಅಂದರೆ ನೀವು ಕೂತಾಗೆಲ್ಲನೂ ಒಂದು 10 ರೌಂಡು. 10 ರೌಂಡ್ ಅಂದರೆ 10 ಟೈಮ್ ಅಂತ ಹೇಳ್ತೀರಲ್ಲ, ಅದು ಅಷ್ಟು 10 ಟೈಮ್ಸು ನೀವು ಆವಾಗ ಆರಾಮಾಗಿದ್ದಾಗ ಮಾಡಿ. ನಿಮ್ಮ ವರ್ಕ್ ಮಧ್ಯದಲ್ಲಿ ಕೂಡ ಬ್ರೇಕ್ ತೊಗೋಬೇಕು. ಅಂದರೆ ಈಗ ಒಂದೇ ಕಡೆ ಕುಂತು ಕೆಲಸ ಮಾಡ್ತಿರ್ತಾರೆ ಕೆಲವರು, ಒಂದೇ ಕಡೆ ನಿಂತು ಕೆಲಸ ಮಾಡ್ತಿರ್ತಾರೆ. ನಿಂತು ಕೆಲಸ ಮಾಡೋರು ಒಂದು 5 ನಿಮಿಷ ಕೂತ್ಕೊಳ್ಳಿ. 1 ಅವರ್ಗೂ 5 ನಿಮಿಷ ಬ್ರೇಕ್ ತೊಗೊಂಡ್ರೆ ನಿಮ್ಮ ಮೈಂಡು ಡಿಸ್ಟರ್ಬ್ ಆಗಲ್ಲ. ಈಗ ಜಪಾನೀಸ್ ಏನು ಮಾಡ್ತಾರೆ ಗೊತ್ತಾ, ಅವ್ರು ಏನೇ ಕೆಲಸ ಮಾಡಬೇಕಾದ್ರೂ ನೋಡಿ, ಅವರೆಷ್ಟು ಕಾಮಾಗಿ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ. ಏನೇ ಕೆಲಸ ಮಾಡಬೇಕಾದ್ರೂ 2 ಅವರ್ಗೆ ಒಂದ್ಸರಿ, 1 ಅವರ್ಗೆ ಒಂದ್ಸರಿ ಒಂದು ಸಣ್ಣ ಬ್ರೇಕ್ ತೊಗೋತಾರೆ. ಸ್ವಲ್ಪ ಹೊರಗಡೆ ಓಡಾಡ್ಕೊಂಬರೋದು, ಒಂಚೂರು ಇದು ಮಾಡೋದು, ಆಮೇಲೆ ಕುಂತಲ್ಲಿ ಏನಾದ್ರು ಸ್ವಲ್ಪ ಸಣ್ಣದಾಗಿ ಪ್ರಾಣಾಯಾಮ, ಒಂದು ಸ್ವಲ್ಪ ಬ್ರೀತ್ ಮಾಡೋದು, ಲಾಂಗ್ ಬ್ರೀತ್, ಆ ಥರ ಮಾಡ್ತಾರೆ ಅವರು. ಹಾಗಾಗಿ ಅವರಿಗೆ ಕೆಲಸದಲ್ಲಿ ಬೋರ್ ಆಗಲ್ಲ, ಮತ್ತು ಇನ್ ಟೈಮಲ್ಲಿ ಕೆಲಸ ಮುಗಿಸ್ತಾರೆ ಅವರು. ನಾವೇನು ಮಾಡ್ತೀವಿ, ಕೆಲಸಕ್ಕೆ ಹೋಗಿ ನಿಂತರೆ ಮುಗೀತು, ನಮ್ಮ ಜೀವ ಓದ್ತಾ ಇದ್ರೂ ನಾವು ಬ್ರೇಕ್ ತೊಗೊಳ್ಳೋದಿಲ್ಲ. 4 ಅವರ್ 5 ಅವರ್ ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ಅದು ನಮ್ಮ ತಲೆಗೆ, ನಮ್ಮ ಮೆದುಳಿಗೆ ಏನಂತಾರೆ, ಆಘಾತ ಆಗುತ್ತೆ. ಆವಾಗ ನಮಗೆ ಕೆಲಸದಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ. ಈಗ ಯಾರೆಲ್ಲ ನೀವು ಏನೋ ಒಂದು ಕಂಪ್ಯೂಟರ್ ವರ್ಕ್ ಮಾಡ್ತಿರ್ತೀರಿ, ಡಾಟಾ ಎಂಟ್ರಿ ವರ್ಕ್ ಮಾಡ್ತಿರ್ತೀರಿ, ಕಂಟಿನ್ಯೂಸ್ ಆಗಿ 4-5 ಅವರ್ ಕೂತ್ಕೊಂಡು ಮಾಡಬೇಡಿ. ಮಧ್ಯದಲ್ಲಿ ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ಎದ್ದೇಳಿ, ಸ್ವಲ್ಪ ಓಡಾಡಿ, ಇಲ್ಲ ಕುಂತಲೇನೆ ಸ್ವಲ್ಪ ನಿಧಾನವಾಗಿ ಉಸಿರಾಡಿ, ಜೋರಾಗಿ ಉಸಿರಾಡಿ, ಒಂದು ಕಪಾಲಭಾತಿ ಮಾಡಿ. ನಿಮಗೆ ವರ್ಕಲ್ಲಿ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ, ಜಾಸ್ತಿ ನಿಮಗೆ ಏಕಾಗ್ರತೆ ಬರುತ್ತೆ. ಓಕೆ. ಈ ಟಿಪ್ಸನ್ನು ನೀವು ಅಳವಡಿಸ್ಕೊಳ್ಳಿ ಇನ್ಮೇಲೆ. ಅದೆಂಥ ಕೆಲಸ ಆಗಿದ್ರು 4 ಅವರ್ ಒಂದೇ ಕಡೆ ಕೂತು ಮಾಡೋ ಅಂಥದ್ದಾಗಿದ್ರೂ 5 ಮಿನಿಟ್ಸು ಬ್ರೇಕ್ ತೊಗೋಬೇಕು. ಓಕೆ. ನೆಕ್ಸ್ಟು ಇದು ಮಾಡೋಣ, ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮ ಅಂದ್ರೇನು, 2 ಮೂಗಿನ ಮುಖಾಂತರ ಆಳವಾದ ಉಸಿರನ್ನು ತೊಗೊಳ್ಳೋದು, ನಾಭಿಯಲ್ಲಿ ಹಿಡಿದಿಟ್ಕೊಳ್ಳೋಂಥದ್ದು. ಇನ್ಮೇಲೆ ನೀವು ಕೆಲಸ ಮಾಡಬೇಕಾದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ 1 ವಾರ. ನಿಮಗೆ ಆ ಕೆಲಸದಲ್ಲಿ ಎಷ್ಟೊಂದು ಕಾನ್ಸಂಟ್ರೇಟ್ ಬರುತ್ತೆ, ಎಷ್ಟೊಂದು ನೀವು ಕೆಲಸವನ್ನು ಇಷ್ಟಪಟ್ಟು ಮಾಡ್ತೀರಿ. ತುಂಬ ಪ್ರೆಷರ್ ಹಾಕ್ಕೊಂಡು ಕಷ್ಟಪಟ್ಟು ಒದ್ದಾಡ್ಕೊಂಡು ಯಾಕೆ ಮಾಡಬೇಕು? ಅಷ್ಟೆಲ್ಲ ಮಾಡಿದ್ರೆ ಯಾರು ನಿಮ್ಗಲ್ಲಿ ವೈಭೋಗ ಕೊಡ್ತಾರಾ, ಏನಾರು ಆತಿಥ್ಯ ಮಾಡ್ತಾರಾ? ಇಲ್ಲ ಅಲ್ವಾ? ನಿಮ್ಮ ಆರೋಗ್ಯ ಮುಖ್ಯ, ನಿಮ್ಮ ಮೆದುಳು ಮುಖ್ಯ, ನಿಮ್ಮ ತಲೆ ಮುಖ್ಯ ಅಲ್ವಾ? ಶಾರೀರಿಕವಾಗಿ ನೀವೆಷ್ಟು ಫಿಟ್ಟಾಗಿರ್ತೀರಿ, ಮಾನಸಿಕವಾಗಿ ನೀವೆಷ್ಟು ಫಿಟ್ಟಾಗಿರ್ತೀರಿ, ಅದೇ ಮುಖ್ಯ ಆಗೋದು. ನೀವೆಷ್ಟೇ ಕೆಲಸ ಮಾಡಿ ನಿಮ್ಮನ್ನೇ ನೀವು ತೇದು ಬಿಟ್ರು ನಿಮ್ಗೆ ಯಾರೂ ಅಲ್ಲಿರೋವರೆಗೂ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾರೆ, ಕೆಲಸ ಮಾಡೋವರೆಗೂ. ಆಮೇಲೆ ಅವರು ನಿಮ್ಮದು ಕೆಲಸ ಮುಗೀತು, ನಿಮ್ಮ ಟೈಮ್ ಮುಗೀತು, ನಿಮ್ಮ ಪಾತ್ರ ಮುಗೀತು, ಹೋಗಿ ನಾವು ದುಡ್ಡು ಕೊಟ್ಟಿದ್ದೀವಿ, ನೀವು ಕೆಲಸ ಮಾಡಿದ್ದೀರಿ ಅಂತಾರೆ. ಅಷ್ಟೇ ಬಿಟ್ಟರೆ ನೀವು ಅಷ್ಟೊಂದೆಲ್ಲ ಸ್ಟ್ರೆಸ್ ತೊಗೊಂಡು, ಟೆನ್ಷನ್ ತೊಗೊಂಡು, 1 ನಿಮಿಷನೂ ಬ್ರೇಕ್ ತೊಗೊಂಡೆ ಕೆಲಸ ಮಾಡಿದ್ರೆ ಯಾರು ನಿಮಗೆ ಅವ್ರ ಕಂಪ್ನಿನಾಗಲಿ ಅವ್ರ ಮನೇನ ನಿಮಗೆ ಬರ್ಕೊಡೋಲ್ಲ. ಸೊ ಕೆಲಸ ಮಾಡಿ, ನಾವು ಹೋದ್ಮೇಲೆ
ದೇವರೇ ಕೆಲಸ. ಅದಕ್ಕೆ ನಾವು ನಮ್ಮ ಎಷ್ಟು ಆಗುತ್ತೋ ಅಷ್ಟನ್ನು ಕೊಡಬೇಕು. ಅಟ್ ಸೇಮ್ ಟೈಮ್ ನಮ್ಮ ಶಾರೀರಿಕ ಮಾನಸಿಕ ಆರೋಗ್ಯವನ್ನು ನೋಡ್ಕೋಬೇಕು. ತುಂಬ ಸ್ಟ್ರೆಸ್ ತಗೊಂಡು ಕೆಲಸ ಮಾಡಬೇಡಿ. 5 ನಿಮಿಷ ಬ್ರೇಕ್ ತಗೊಳ್ಳಿ. ವಾಪಸ್ ಬಂದು ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀರಿ ನೀವು. ಸೊ ಹಾಗಾಗಿ ಇದನ್ನು ಅಳವಡಿಸ್ಕೊಳ್ಳಿ. ಈ ಟಿಪ್ಸು ನಾನು ತುಂಬ ದಿವಸದಿಂದ ಹೇಳಬೇಕು ಅಂದ್ಕೊಂಡಿದ್ದೆ, ಮರ್ತು ಹೋಗ್ತಾಯಿತ್ತು. ಇವತ್ತು ನೆನಪಾಯಿತು. ಇದನ್ನು ಅಳವಡಿಸ್ಕೊಂಡು ನೋಡಿ ಒಂದು ವಾರ. ನಿಮಗೇ ಚೇಂಜಸ್ ಗೊತ್ತಾಗುತ್ತೆ. ನಿಮ್ಮ ಬಾಡಿನಲ್ಲೇ ಚೇಂಜಸ್ ಆಗೋದು ಗೊತ್ತಾಗುತ್ತೆ. ಓಕೆ. ಉಜ್ಜಯಿ ಪ್ರಾಣಾಯಾಮ ಮೂಗಿನ ಮುಖಾಂತರ ಉಸಿರನ್ನು ತಗೊಳ್ಳಿ. ನಾನು ಮಾಡಿಲ್ಲ ಅಂದರೆ ಪರವಾಗಿಲ್ಲ, ನೀವು ಅಲ್ಲಿ ಮಾಡ್ತಾಯಿರಿ. ಮೇಡಮ್ ಮಾತಾಡ್ತಿದ್ದಾರೆ ಅಂತ ನೀವು ಸುಮ್ಮನೆ ಕೂತ್ಕೋಬೇಡಿ. ತಗೊಳ್ಳಿ. ನಿಮ್ಮ ಪ್ರಾಣಶಕ್ತಿಯನ್ನು ಹೊಟ್ಟೆನಲ್ಲಿ ಹಿಡಿದಿಟ್ಕೊಳ್ಳಿ. ಹೋಲ್ಡ್ ಮಾಡಿ ಏನು ಮಾಡಿ, ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೊತ್ತು ನಿಮ್ಮ ಶಕ್ತಿ ಅನುಸಾರ ಉಸಿರನ್ನು ಒಳಗೆ ಹಿಡಿದಿಟ್ಕೊಳ್ಳಿ. ಆಮೇಲಿಂದ ಬಿಡಿ. ಓಕೆ. ಎಸ್. 5 ಬಾರಿ ಮಾಡಬೇಕು. 1 ಬಾರಿ ಅಷ್ಟೇ ಆಗಿದೆ. ಇನ್ನು 4 ಬಾರಿ ಮಾಡೋಣ. ಎಸ್. ಇನ್ಹೇಲ್, ಉಸಿರನ್ನು ಹಿಡಿದಿಟ್ಕೊಳ್ಳಿ. ಎಳ್ಕೊಳ್ಳಿ, ಉಸಿರು ಎಳ್ಕೊಳ್ಳಿ. ಎಸ್. ಉಸಿರನ್ನು ಎಳ್ಕೊಳ್ಳಿ. ಹೋಲ್ಡ್. ರಿಲೀಫ್. ಬಿಡಿ. ಎಸ್. ಎಸ್. ಇನ್ಹೇಲ್, ಉಸಿರನ್ನು ಎಳ್ಕೊಳ್ಳಿ. ನಾಭಿಯಲ್ಲಿ ನಿಲ್ಲಿಸಿ. ನೀವೆಷ್ಟೊತ್ತು ಉಸಿರನ್ನು ಇಟ್ಕೋತೀರಾ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ಅಷ್ಟು ನಿಮ್ಮ ನರನಾಡಿಗಳು ಓಪನ್ ಆಗುತ್ತೆ ಅಲ್ವಾ. ಬ್ಲಾಕೇಜಸ್ ಇದ್ದರೆ ರಿಮೂವ್ ಆಗುತ್ತೆ. ಸಣ್ಣದಾಗಿ ಏನಾದ್ರು ರಕ್ತ ಎಪ್ಪುಗಟ್ಟಿದ್ರೆ ನಿಮ್ಮ ಬಾಡಿನಲ್ಲಿ ಅದು ರಿಲೀಫ್ ಆಗುತ್ತೆ. ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಸ್ಕಿನ್ನಲ್ಲಿ ಗ್ಲೋನೆಸ್ ಬರುತ್ತೆ. ರಕ್ತ ಸಂಚಾರ ಚೆನ್ನಾಗಾದಾಗ ಏನಾಗುತ್ತೆ, ಬಾಡಿನಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸ್ಕಿನ್ನಲ್ಲಿ ಗ್ಲೋನೆಸ್ ಬರುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ನಿಮಗೆ ಇದರಲ್ಲಿ ಹೊರಟೋಗುತ್ತೆ. ಅಷ್ಟೊಂದು ಚೆನ್ನಾಗಿದೆ. ಮತ್ತು ಉಸಿರಾಟ ಕ್ರಮಬದ್ಧವಾಗಿ ಆಡಲಿಕ್ಕೆ ಇದು ಉಪಯೋಗ ಮಾಡುತ್ತೆ. ಉಸಿರಾಟ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಈಗ ಸ್ವರ ವಿಜ್ಞಾನ ಅಂದರೆ ಉಸಿರಾಟದ ಕ್ರಮವನ್ನು ನೋಡಿದಾಗ ನಿಮಗೆ ಸೂರ್ಯನಾಡಿ, ಚಂದ್ರನಾಡಿ ಅಂತೆಲ್ಲ ಬರುತ್ತೆ. ಅದು ಆಯಾ ಟೈಮಿಗೆ ಓಪನ್ ಇರಬೇಕು. ಆ ಕೆಲಸವನ್ನು ಈ ಉಜ್ಜಯಿ ಪ್ರಾಣಾಯಾಮ ಮಾಡುತ್ತೆ. ನಿಮಗೆ ಯಾವ ಟೈಮಲ್ಲಿ ಯಾವ ಸ್ವರ ಆ್ಯಕ್ಟಿವ್ ಇರಬೇಕು, ಯಾವ ಸ್ವರ ಇನ್ಆ್ಯಕ್ಟಿವ್ ಇರಬೇಕು ಅನ್ನೋದನ್ನು ಇದು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಉಜ್ಜಯಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ತುಂಬ ಲಾಭ ಇದೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ಖಾಲಿ ಹೊಟ್ಟೆ ಇರೋವಾಗ ಊಟ ಆದಮೇಲೆ 1 ಅವರು, ಊಟಕ್ಕೆ ಮುಂಚೆ ಯಾವಾಗಾದರೂ ಮಾಡಬಹುದು. ಫ್ರೀ ಇದ್ದಾಗೆಲ್ಲ ನೀವು ಮಾಡ್ತಾಯಿರಿ. ನಿಮ್ಮ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ. ಇದರಲ್ಲಿ ಅದ್ಭುತವಾದ ಪ್ರಾಣಾಯಾಮ ಇದು. ಎಸ್. ಈಗ 5 ಬಾರಿ ಆಗಿದೆಯಾ ಅನ್ಕೋತೀನಿ. ಇನ್ನೊಂದು ಬಾರಿ ಹೇಳ್ತೀನಿ. ಇನ್ಹೇಲ್ ತಗೊಳ್ಳಿ, ಉಸಿರನ್ನು ತಗೊಳ್ಳಿ. ಇದಾದಮೇಲೆ ಭ್ರಾಮರಿಯನ್ನು ಮಾಡೋಣ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ 10 ನಿಮಿಷ ಮಾಡ್ತೀನಿ ಅನ್ನೋರು ನೀವು ಕ್ಲಾಸ್ ಮುಗಿದ ತಕ್ಷಣ ಮಾಡ್ಬೋದು. ತುಂಬ ಅದ್ಭುತವಾಗಿರುತ್ತೆ. ಈ 5 ಪ್ರಾಣಾಯಾಮವನ್ನು ನೀವು ದಿನನಿತ್ಯದಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ನೀವು ಅಳವಡಿಸ್ಕೊಂಡ್ಬಿಟ್ರಿ ಅಂದರೆ ನೀವು, ನಾನು ಬರೆದು ಕೊಡ್ತೀನಿ. ಹಾಸ್ಪಿಟಲ್ಗೆ ಯಾರು ಪದೇ ಹೋಗ್ತಾ ಇದ್ದೀರಾ ಅಂದರೆ ಅವರು ಕಮ್ಮಿ ಮಾಡ್ತೀರಾ. ಯಾವತ್ತೋ ಒಂದೊಂದು ದಿವಸ ಹೋಗ್ತಾ ಇದ್ದೀರಾ, 1 ತಿಂಗಳಲ್ಲಿ ಒಂದ್ಸರಿ ಹೋಗ್ತಾ ಇದ್ದೀರಾ ಅನ್ನೋರು ಹೋಗೋದೇ ಇಲ್ಲ. ನನಗೆ ನೆನಪೇ ಇಲ್ಲ. ನಾನು 15 ವರ್ಷದಿಂದ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ. 15 ಅಲ್ಲ 20 ವರ್ಷನೇ ಆಗೋಗಿದೆ. ಹೋಗೇ ಇಲ್ಲ ನಾನು. ಮೊನ್ನೆ ಅಷ್ಟೇ ಹೋಗಿರೋದು. ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ನಾನು ಇಂಜೆಕ್ಷನ್ನು ಮಾತ್ರ ತೊಗೊಂಡಿದ್ದೀನಿ ಲೈಫಲ್ಲಿ. ಪ್ರೆಗ್ನೆನ್ಸಿಲೇನೋ ತೊಗೊಂಡಿದ್ದು ಅಷ್ಟು ಬಿಟ್ಟರೆ ಮತ್ತು ನಾನು ಮೆಡಿಸನ್ನೇ ತೊಗೊಂಡಿಲ್ಲ. ಒಂದು ಸಣ್ಣ ತಲೆನೋವಿನ ಮಾತ್ರೆ ಕೂಡ ನುಂಗಿಲ್ಲ ನಾನು. ಮೊನ್ನೆ ಅಷ್ಟೇ ನಾನು ಮಳೆಯಲ್ಲಿ ತುಂಬ ನೆಂದು ಸ್ವಲ್ಪ ಹೀಲಿಂಗು ಕೂಡ ಜಾಸ್ತಿ ಮಾಡಿದೆ ನಾನು. ಹಾಗಾಗಿ ಬೇರೆಯವ್ರ ನೆಗೆಟಿವಿಟಿ ಒಂದೊಂದ್ಸರಿ ನಮ್ಮ ಬಾಡಿಗೆ ಬಂದ್ಬಿಡುತ್ತೆ. ಬೇಡ ಅಂದ್ರೂ ನಾವು ತೊಗೋಬೇಕಾಗತ್ತೆ. ಒಂದೊಂದ್ಸರಿ ಅದು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನನಗೆ ಹುಷಾರು ತಪ್ಪದೆ ಬಿಟ್ಟರೆ ನನಗೆ ಲೈಫಲ್ಲಿ ನನಗೆ ನೆನಪೇ ಇಲ್ಲ. ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸ್ಗೂ ಕೂಡ ಗೊತ್ತಿಲ್ಲ ನಾನು ಯಾವತ್ತಾರು ಹುಷಾರಿಲ್ಲದೆ ಮಲಗಿದ್ದೀನಿ ಅನ್ನೋದು. ಕೇಳೇ ಇಲ್ಲ. ಫಸ್ಟ್ ಟೈಮ್ ನಾನು ಮಲಗಿರೋದು. ಸೊ ಹಾಗಾಗಿ ನೀವು ಕೂಡ ಈ ಪ್ರಾಣಾಯಾಮವನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ
ಹೆಲ್ತು ನಿಮ್ಮದು ಎಷ್ಟು ಚೆನ್ನಾಗಾಗತ್ತೆ ನಿಮ್ಮಲ್ಲಿ ನಿಮಗೇನೆ ಗೊತ್ತಾಗುತ್ತೆ. ಓಕೆನಾ? ಈಗ ಭ್ರಾಮರಿ ಪ್ರಾಣಾಯಾಮನ ಮಾಡೋಣ. ನಿಮ್ಗೆ ಅನ್ನಿಸ್ಬೋದು ದಿನ ಇದನ್ನೇ ಮಾಡಿಸ್ತಾ ಇದ್ದಾರೆ ಮೇಡಮ್, ಏನು ಉಪಯೋಗ? ಒಂದನ್ನೇ 1000 ಸರಿ ಮಾಡಿದಾಗಷ್ಟೇ ನಮಗೆ ರಿಸಲ್ಟ್ ಬರೋದು. ದಿನ ಒಂದೊಂದು ಬೇರೆ ಬೇರೆ ತುಂಬ ಇದ್ದಾವೆ, ಇವತ್ತೊಂದು ನಾಳೆ ಒಂದು ನಾಡಿ ಒಂದು ಮಾಡಿಸ್ಬೋದು, ಬಟ್ ಯಾರಿಗೂ ರಿಸಲ್ಟ್ ಬರಲ್ಲ. ಅದರಿಂದ ಯಾರಿಗೂ ಉಪಯೋಗ ಆಗಲ್ಲ, ನನಗೂ ಉಪಯೋಗ ಆಗಲ್ಲ, ನಿಮಗೂ ಉಪಯೋಗ ಆಗಲ್ಲ. ಅದಕ್ಕೆ ಡೈಲಿ ಒಂದೇ ಪ್ರಾಣಾಯಾಮವನ್ನು ಮಾಡಿಸೋದು. ಓಕೆನಾ? ಇನ್ನು ಎಕ್ಸ್ಟ್ರಾ ಬೇಕು ಅಂದರೆ ನೀವು ಕನ್ಸಲ್ಟ್ ಮಾಡಿ, ಏನಾದ್ರು ಪ್ರಾಬ್ಲಮ್ ಇದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ, ಈ ಥರ ನನಗಿದೆ, ಇದಕ್ಕೆ ಯಾವ ಪ್ರಾಣಾಯಾಮ ಮಾಡಬೇಕು ಅಂದರೆ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಭ್ರಾಮರಿ ಪ್ರಾಣಾಯಾಮನ ಮಾಡೋಣ. ಇದು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, 10th PUC 7th ಏನೋ ಓದ್ತಾರರು, ಒಂದು 5-10 ವರ್ಷದ ಮಕ್ಕಳಿಂದ ಹಿಡಿದು ಮಾಡಿಸಿ. ಭ್ರಾಮರಿ ಪ್ರಾಣಾಯಾಮನ ಕಂಪಲ್ಸರಿ ಮಾಡಿಸಿ. ದಿನಕ್ಕೆ 3 ಬಾರಿ ಆದರೂ ಮಾಡಿಸಿ. ಅವರಲ್ಲಿ ಏಕಾಗ್ರತೆ ಹೇಗೆ ಬೆಳೆಯುತ್ತೆ, ಎಷ್ಟು ಫೋಕಸ್ಡಾಗಿ ಓದೋಕ್ಕೆ ಶುರು ಮಾಡ್ತಾರೆ ನೋಡಿ. ಈ ಕಿವಿಯನ್ನು, ಹೆಬ್ಬೆರಳಿಂದ ಕಿವಿಯನ್ನು ಬಂದ್ ಮಾಡಬೇಕು, ಹಿಂಗೆ. ಓಕೆ? ಮಿಕ್ಕಿದಿನ ಇದೆಲ್ಲ ಫೇಸನ್ನು ಬಂದ್ ಮಾಡಬೇಕು. ಆಮೇಲೆ ಉಸಿರನ್ನು ದೀರ್ಘವಾಗಿ ತಗೋಬೇಕು, ಇಂದ್ರಿಯಗಳನ್ನು ಬಂದ್ ಮಾಡಬೇಕು. ತಗೋಬೇಕು ಉಸಿರನ್ನು ತೊಗೊಂಡು ಏನು ಮಾಡಬೇಕು, ಬಿಡಬೇಕಾದ್ರೆ ಮಕಾರ ಈ ಥರ ಉಸಿರು ಸೌಂಡ್ ಮಾಡ್ತಾ, ಇಲ್ಲಿ ವಿಶುದ್ಧ ಚಕ್ರ ಅಂತಾರೆ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ವಿಶುದ್ಧ ಚಕ್ರ ನಮ್ಮದು ಕ್ಲೆನ್ಸ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಓಕೆ? ಆ ಸೌಂಡನ್ನ ಇಲ್ಲಿ ಮಾಡ್ತಾ ಏನು ಮಾಡಬೇಕು, ಉಸಿರನ್ನು ಮೂಗಿನ ಮುಖಾಂತರ ಬಿಡಬೇಕು. ಇಷ್ಟೇ, ವೆರಿ ಸಿಂಪಲ್. ಸ್ಟಾರ್ಟ್. ನೀವು 5 ಬಾರಿ ಮಾಡಿ. ಎಸ್, ಇನ್ಹೇಲ್. ಉಸಿರನ್ನ ತಗೊಳ್ಳಿ. ಕಿವಿ ಸ್ವಲ್ಪ ಆದಷ್ಟು ಟೈಟಾಗಿ ಮುಚ್ಕೊಳ್ಳಿ, ತುಂಬ ಟೈಟಲ್ಲ, ಸ್ವಲ್ಪ ಹಿಂಗೆ ಆದಷ್ಟು ಗಾಳಿ ಹೋಗದೆ ಇರೋ ಥರ ಮುಚ್ಕೊಳ್ಳಿ. ಆವಾಗ ನಿಮಗೆ ಎಫೆಕ್ಟು ಜಾಸ್ತಿ ಆಗುತ್ತೆ, ಬ್ರೈನ್ ಒಳಗಡೆ ಕೆಲಸ ಜಾಸ್ತಿ ಆಗುತ್ತೆ. ಓಕೆ? ಕಿವಿಯನ್ನು ಮುಚ್ಕೊಂಡಿರಿ. ಮತ್ತು ಕಣ್ಣು ಇದೆಲ್ಲ ಮಾಮೂಲಿ ನಾನು ತೋರಿಸ್ದಾಗೆ ಮಾಡಿ. ಇನ್ಹೇಲ್ ತಗೊಳ್ಳಿ, ಉಸಿರನ್ನು ಬಿಡಿ. ಓಕೆ? ಯಾರ್ದೆಲ್ಲ 5 ಬಾರಿ ಮುಗ್ದಿದೆ ಭ್ರಾಮರಿ, ಅವರು ಅನುಲೋಮ ವಿಲೋಮವನ್ನು ಶುರು ಮಾಡಿ, ನಾಡಿ ಶೋಧನ ಅಂತೇನು ಕರಿತೀವಿ, ಈ 2 ಬೆರಳನ್ನು ಮಡ್ಚ್ಕೊಳ್ಳಿ. ಓಕೆ? ಈ ಥರ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಥರ ಈ ಪ್ರಾಣಾಯಾಮನ ಮಾಡಬೇಕಾದ್ರೆ ಕಣ್ಣುಗಳನ್ನು ಬಂದ್ ಮಾಡಿ ಕೂಡ ಮಾಡಬಹುದು. ಆಮೇಲೆ ಬಲ ಮೂಗಿನ ಹೊಳ್ಳೆಯನ್ನು ಹೆಬ್ಬೆರಳಿನ ಸಹಾಯದಿಂದ, ಎಡ ಮೂಗಿನ ಹೊಳ್ಳೆಯನ್ನು ಇನ್ನು ಮಿಕ್ಕಿದ 2 ಸಣ್ಣ ಬೆರಳುಗಳ ಸಹಾಯದಿಂದ ಮುಚ್ಕೊಳ್ಳೋದು. ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ ದೀರ್ಘವಾಗಿ, ಮತ್ತೇನು ಮಾಡಿ, ಬಲಗಡೆಯಿಂದ ಉಸಿರನ್ನು ಬಿಡಿ. ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ, ಎಡಗಡೆಯಿಂದ ಬಿಡಿ. 1 ರೌಂಡ್ ಆಗುತ್ತೆ. ಇಂಥದ್ದು 5ರಿಂದ 7, 9, 11 ನಿಮಗೆ ಎಷ್ಟು ಸಮಯ ಸಿಕ್ಕಿದೆ ಅಷ್ಟು ರೌಂಡನ್ನು ಮಾಡಿ. ನಾನು ಮ್ಯಾನಿಫೆಸ್ಟೇಷನ್ ಶುರು ಮಾಡೋವರೆಗೂ ಮಾಡಿ. ಕೆಲವರು ಆಜ್ಞಾ ಚಕ್ರದಲ್ಲಿ ಫೋಕಸ್ ಮಾಡಬೇಕು ಅನ್ನೋರು, 3rd ಐ ಮೇಲೆ ಏನಾದ್ರು ಫೋಕಸ್ ಮಾಡಬೇಕು ಅನ್ನೋರು ಈ 2 ಬೆರಳುಗಳನ್ನು ಹೀಗೆ ನೇರವಾಗಿ ಇಟ್ಕೊಳ್ಳಿ. ಈ 3 ಬೆರಳುಗಳ ಸಹಾಯದಿಂದ ಮೂಗನ್ನು ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಮಾಡಿ. ಓಕೆ? ಎಸ್. ಕಣ್ಣುಗಳನ್ನು ಬಂದ್ ಮಾಡಿರಿ, ಕಣ್ಣು ಬಿಡಬೇಡಿ. ಮುಗ್ದಿದೆ ಅಂದರೆ 5 ಬಾರಿ ಮುಗ್ದಿದೆ ಅಂದರೆ ಓಂಕಾರವನ್ನು ಹೇಳೋಣ. ಓಂಕಾರವನ್ನು
ಹೇಳ್ತಾ ನಮ್ಮ ಮ್ಯಾನಿಫೆಸ್ಟೇಷನನ್ನು ಶುರು ಮಾಡೋಣ. ಕಣ್ಣುಗಳು ಆರಾಮಾಗಿ ಮುಚ್ಚಿ ಕೂತ್ಕೊಳ್ಳಿ. ಯಾರದೆಲ್ಲ ಅನುಲೋಮ ವಿಲೋಮ ಕಂಪ್ಲೀಟ್ ಆಗಿದೆ ಅವರು ಓಂಕಾರವನ್ನು ಹೇಳೋಣ. ಈ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಒಮ್ಮೆ ಉಸಿರನ್ನು ತಗೊಂಡು ಉಸಿರನ್ನು ಬಿಡುವಾಗ ಓಂಕಾರವನ್ನು ಹೇಳೋಣ. ಆ ಓಂಕಾರದ ಕಂಪನ ನಿಮ್ಮ ಇಡೀ ದೇಹವನ್ನು ಆವರಿಸ್ಕೋಬೇಕು. ಓಕೆ, ಇಡೀ ದೇಹದಲ್ಲಿ ಒಂದು ವೈಬ್ರೇಟ್ ಆಗಬೇಕು. ನಿಮಗೆ ಏನೋ ಒಂದು ಶಕ್ತಿ ಬಂದಾಗೆ ಅನುಭವವನ್ನು ಮಾಡಬೇಕು ನೀವು. ಇನ್ಹೇಲ್, ಎಸ್, ಸ್ಟಾರ್ಟ್. ಓ ಇನ್ಹೇಲ್, ಉಸಿರನ್ನು ತಗೊಳ್ಳಿ ಆರಾಮವಾಗಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡುವಾಗ ಓಂಕಾರವನ್ನು ಹೇಳಿ. ಮನಸ್ಸು ಶಾಂತವಾಗಿರಲಿ, ಮನಸ್ಸು ಪ್ರಫುಲ್ಲವಾಗಿರಲಿ, ಖುಷಿಯಿಂದ ಹೇಳಿ. ಯಾವುದೇ ಥರದ ಟೆನ್ಷನ್ನು, ಸ್ಟ್ರೆಸ್ ಏನೇ ಇದ್ದರೂ ಕೂಡ ಈ ಒಂದು 15 ನಿಮಿಷ ಅದನ್ನು ಮರ್ತು ಬಿಡಬೇಕು. ಓ ಇನ್ನೊಮ್ಮೆ ಓ ಈಗ ಕಣ್ಣುಗಳನ್ನು ಹಾಗೆ ಬಂದ್ ಮಾಡಿ ಕೂತ್ಕೊಳ್ಳಿ. ಆರಾಮವಾಗಿ ಮುಖದಲ್ಲಿ ಒಂದು ಮುಗುಳ್ನಗೆ ಇರಲಿ, ಕಿರುನಗೆ ಇರಲಿ. ಯಾವಾಗಲೂ ಹಸನ್ಮುಖರಾಗಿರೋಕ್ಕೆ ಪ್ರಯತ್ನ ಪಡಿ. ಮುಖವನ್ನು ಗಂಟಾಕೊಂಡಿರಬಾರ್ದು. ನಗನಗ್ತಾ ಖುಷಿಯಾಗಿ ಇರ್ತೀನಿ ನಾನು ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ತಾ ನಿಮ್ಮನ್ನು ನೀವು ಒಂದು ಸಮುದ್ರದ ಕಿನಾರೆಯಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಸಮುದ್ರದ ಕಿನಾರೆಯಲ್ಲಿ ನಿಮ್ಮನ್ನು ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆ ಹಚ್ಚ ಸಣ್ಣ ಸಣ್ಣ ಮರಳಿನ ಮೇಲೆ ಏನು ಕೂತಿದ್ದೀರಿ ಅಥವಾ ಮಲಗಿದ್ದೀರಿ, ನಿಮ್ಮನ್ನು ನೀವು ಹೇಗೆ ಬೇಕಾದ್ರೂ ಕಲ್ಪನೆ ಮಾಡ್ಕೋಬೋದು. ಕೂತ್ಕೋಬೋದು ಅಥವಾ ಮಲ್ಕೊಳ್ಬೋದು, ನಿಮ್ಮ ಇಷ್ಟ. ಈಗಷ್ಟೇ ರವಿ ಉದಯಿಸ್ತಾ ಇದ್ದಾನೆ, ಸೂರ್ಯ ಉದಯಿಸ್ತಾ ಇದ್ದಾನೆ. ಅವನು ಉದಯಿಸ್ತಾ ಇರ್ತಕ್ಕಂಥ ಬಣ್ಣ ಮಾತ್ರ ಕಾಣಿಸ್ತಾ ಇದೆ, ಸೂರ್ಯ ಕಾಣಿಸ್ತಾ ಇಲ್ಲ. ಸೂರ್ಯನ ಬೆಳಕು ಮಾತ್ರ ಚೆಲ್ತಾ ಇದೆ, ಬಂಗಾರದ ಬಣ್ಣದ ಬೆಳಕು. ಅದೇ ರೀತಿ ನೀರಿನ ಅಲೆಗಳು ಕೂಡ ಬಂದು ನಿಮಗೆ ಕಾಲಿಗೆ ಹೊಡಿತಾ ಇದೆ. ಆ ತಣ್ಣೀರಿನ ಸ್ಪರ್ಶ ನಿಮಗೆ ಆಗ್ತಾ ಇದೆ. ಅದೇ ರೀತಿ ಆ ನೀರಿನ ಅಲೆಗಳ ಶಬ್ದ ನಿಮ್ಮ ಕಿವಿಗಳಿಗೆ ಕೇಳಿಸ್ತಾ ಇದೆ. ಮನಸ್ಸು ತುಂಬ ಖುಷಿಯಾಗಿದೆ, ಸಂತೋಷವಾಗಿದೆ. ಸಂತೋಷವಾಗಿರುವ ಸಮಯದಲ್ಲಿ ನಾವು ಏನಾಗಿದ್ದೀವಿ, ಏನಾಗಬೇಕು ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳೋಣ. ವಿಜುವಲೈಸೇಷನ್, ನೀವೆಷ್ಟು ವಾಸ್ತವವಾಗಿ ಇದನ್ನು ರಿಯಲಿಸ್ಟಿಕ್ ಆಗಿ ಊಹೆ ಮಾಡ್ತೀರಿ, ಕಲ್ಪನೆ ಮಾಡ್ತೀರಿ, ಅದು ಅಷ್ಟು ಬೇಗ ನಿಮ್ಮ ಜೀವನ ಅದೇ ರೀತಿ ರಿಯಾಲಿಟಿಗೆ ಬರುತ್ತೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನ ಸಮೃದ್ಧವಾಗಿದೆ. ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮ್ಮ ಜೀವನ ಸೃಷ್ಟಿಯಾಗುತ್ತೆ.
ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಹರಿದು ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಆದ್ದರಿಂದ ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನದಲ್ಲಿ ನನಗೆ ಅಬ್ಯಾಂಡೆನ್ಸನ್ನು ಕಳಿಸುತ್ತಿದ್ದಾರೆ. ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್, ಪ್ರಾಸ್ಪರಿಟಿ, ಪೀಸ್, ಜಾಯ್, ಹ್ಯಾಪಿ ಎಲ್ಲವನ್ನು ಕಳಿಸ್ತಾ ಇದ್ದಾರೆ. ಈಗ ಆರೋಗ್ಯ ಅಂತ ಬಂದಾಗ ನಾನು ಮಾಮೂಲಿ ಹೇಳಿದಾಗೆ ನಿಮ್ಮ ದೇಹವನ್ನು ಸ್ಪರ್ಶ ಮಾಡ್ತಾ ಹೇಳ್ಕೊಳ್ಳಿ, ನಾನು ತುಂಬ ಪವರ್ಫುಲ್ ಆಗಿದ್ದೇನೆ, ಆರೋಗ್ಯಯುತವಾಗಿದ್ದೇನೆ, ಹೆಲ್ದಿಯಾಗಿದ್ದೇನೆ, ನಾನು ತುಂಬ ಚೆನ್ನಾಗಿದ್ದೇನೆ, ಏನೇ ತಿಂದರೂ ಕರಗಿಸ್ಕೊಳ್ಳೋಂಥ ಶಕ್ತಿ ಇದೆ. ಎಲ್ಲಿಗೆ ಹೋದರೂ ಮನೆಗೆ ಬಂದು ನನಗೆ ರಿಲ್ಯಾಕ್ಸ್ ಮಾಡುವ ಅವಶ್ಯಕತೆ ಇಲ್ಲ. ನಾನು ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದೇನೆ. ನನ್ನ ದೇಹದಲ್ಲಿ ಪ್ರತಿ ದಿವಸ ಹೊಸ ಹೊಸ ಜೀವಕೋಶಗಳು ಪ್ರತಿ ಕ್ಷಣ ಉತ್ಪತ್ತಿ ಆಗ್ತಾ ಇದೆ. ದೇಹದಲ್ಲಿ ಒಂದು ಚೈತನ್ಯ ಮೂಡ್ತಾ ಇದೆ. ನಾನು ಯಂಗ್ ಆ್ಯಂಡ್ ಎನರ್ಜಿಟಿಕ್, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೇನೆ, ತುಂಬ ಎನರ್ಜಿಫುಲ್ ಆಗಿರ್ತೇನೆ ಅಂತ ನಿಮ್ಮನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ. ಅದೇ ರೀತಿ ಸಂಬಂಧಗಳು ಅಂತ ಬಂದಾಗ ಮನೆಯಲ್ಲಿ ಗಂಡ ಹೆಂಡತಿಯ ಸಂಬಂಧ ಇರಬಹುದು, ತಂದೆ ಮಕ್ಕಳ, ತಾಯಿ ಮಕ್ಕಳು, ಅಣ್ಣ ತಮ್ಮಂದಿರು ಕೂಡ ತುಂಬ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ನನ್ನನ್ನು ನೋಡ್ಕೋತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾರೆ. ನನ್ನ ಭಾವನೆಗಳಿಗೆ ಸ್ಪಂದನೆಯನ್ನು ಮಾಡ್ತಾರೆ. ಇಂಥ ಒಳ್ಳೆ ಫ್ಯಾಮಿಲಿಯನ್ನು ಪಡೆದದಕ್ಕೆ ನಾನು ಥ್ಯಾಂಕ್ ಯು ಯೂನಿವರ್ಸ್, ನಿನಗೆ ತುಂಬ ಧನ್ಯವಾದಗಳು. ಅಟ್ ಸೇಮ್ ಟೈಮ್ ನಾನು ಕೊಲಿಗಾಗಿದ್ದರೆ ಅಂದರೆ ವರ್ಕಿಂಗ್ ಪೀಪಲ್ ಏನಿದ್ದೀರಾ, ನೀವು ಕೂಡ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಸಹಪಾಠಿಗಳು, ನಿಮ್ಮ ಕೊಲೀಗ್ಸ್, ಅವರು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಗೌರವದಿಂದ ಮಾತಾಡ್ತಾರೆ. ಅಲ್ಲೂ ಕೂಡ ನಿಮಗೆ ಒಳ್ಳೆ ಸಂಬಂಧಿಕರು ಅಂದರೆ ಅಣ್ಣ ತಮ್ಮ, ಅಕ್ಕ ತಂಗಿ ರೀತಿಯಲ್ಲಿ ನಿಮ್ಮನ್ನು ಕೇರ್ ಮಾಡ್ತಾರೆ. ಅಂಥ ಒಳ್ಳೊಳ್ಳೆ ಜನ ನಿಮಗೆ ಸಿಕ್ಕಿದ್ದಾರೆ. ಹೊರಗಡೆ ಪ್ರಪಂಚದ ಜನರು ಕೂಡ ತುಂಬ ಚೆನ್ನಾಗಿ ನನ್ನನ್ನು ಗೌರವಿಸ್ತಾರೆ, ನನ್ನನ್ನು ಗಮನಿಸ್ತಾರೆ. ಅಷ್ಟು ಒಂದು ಒಳ್ಳೆ ಪರ್ಸ್ನಾಲಿಟಿಯನ್ನು ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಅದೇ ರೀತಿ ಹಣಕಾಸಿನ ವಿಷಯಕ್ಕೆ ಬಂದಾಗ ನಿಮ್ಮದು ಶಾಪ್ ಇರಬಹುದು, ಕೆಲಸ ಇರಬಹುದು, ಕೆಲಸದಲ್ಲಿ ನಿಮ್ಮ ಬಾಸ್ ಜೊತೆ ತುಂಬ ಚೆನ್ನಾಗಿದ್ದೀರಿ. ನೀವು ಮಾಡುವಂಥ ಕೆಲಸವನ್ನು ರೆಕಗ್ನೈಸ್ ಮಾಡಿ ನಿಮಗೆ ಏನು ಇಂಕ್ರಿಮೆಂಟ್ ಇರಬಹುದು, ಪ್ರಮೋಷನ್ ಇರ್ಬೋದು ಸಿಗ್ತಾ ಇದೆ. ನಾನು ತುಂಬ ಹ್ಯಾಪಿಯಾಗಿದ್ದೇನೆ ನನ್ನ ಕೆಲಸದಲ್ಲಿ. ಅದೇ ಥರ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿ ದಿವಸ ಈ ದಿನ ನನಗೆ ಇಷ್ಟು ಅವಶ್ಯಕತೆ ಇದೆ, ನನಗೆ ನನ್ನ ಶಾಪಲ್ಲಿ ಇವತ್ತು 5,000 ಬಿಸ್ನೆಸ್ ಆಗಬೇಕು, 10,000 ಬಿಸ್ನೆಸ್ ಆಗಿದೆ ಅಂತ
ನೆನ್ಪು ಮಾಡ್ಕೊಳ್ಳಿ. ಇವತ್ತು ನಿಮ್ಗೆ ಎಷ್ಟು ಬಿಸ್ನೆಸ್ ಆಗಬೇಕು ಅಥವಾ ಓವರ್ ಆಲ್ ಮಂತು, ಈ ಮಂತ್ ಅಂತ ತಗೊಳ್ಳಿ. ಈ ಮಂತಲ್ಲಿ, ಈ ತಿಂಗಳಲ್ಲಿ ನನಗೆ ಎಲ್ಲ ಬಿಸ್ನೆಸ್ ಆಗಿ ನನ್ನ ಲಾಭ 1.5 ಲಕ್ಷ 2 ಲಕ್ಷ ನನಗೆ ಸಿಕ್ಕಿದೆ. ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆ ಅದಕ್ಕಿಂತ ಒಂದು 10% ಜಾಸ್ತಿ ಹೇಳಿ. ಈಗ ನಿಮ್ಗೆ 1 ಲಕ್ಷ ಬೇಕು ಅಂದರೆ ನಿಮಗೆ 1,10,000 20,000 ನಿಮ್ಮ ಕೈ ಬಂದಿದೆ. ನಿಮ್ಮ ಎಲ್ಲ ಕಮಿಟ್ಮೆಂಟ್ಗಳು ಮುಗಿದು ನಿಮ್ಮ ಹತ್ರ ಹಣ ಉಳಿದಿದೆ. ಈ ತಿಂಗಳು ನನಗೆ 2 ಲಕ್ಷ ರೂಪಾಯಿ ಬೇಕು, ಅದು ಬಂದು ಆಲ್ರೆಡಿ ನನ್ನ ಸೇರಿದೆ, ನನ್ನ ಅಕೌಂಟಲ್ಲಿದೆ. ಪ್ರತಿ ತಿಂಗಳು ನಾನು ಏನು ಮಾಡ್ತಾಯಿದ್ದೀನಿ ಅದರ ಅಷ್ಟು ಹಣ ನನಗೆ ಬರ್ತಾ ಇದೆ. ನನ್ನ ಬಿಸ್ನೆಸ್ಸು ಗ್ರೋತ್ ಆಗ್ತಾ ಇದೆ. ಇಷ್ಟು ನನಗೆ ಬಿಸ್ನೆಸ್ ಆಗ್ತಾ ಇದೆ. ನಿಮಗೆ ಲೆಕ್ಕಾಚಾರ ಗೊತ್ತಿರುತ್ತಲ್ವ, ನಿಮಗೆ ದಿನಕ್ಕೆ ಎಷ್ಟು ಬಿಸ್ನೆಸ್ ಆದರೆ ಇದಾಗುತ್ತೆ ಅಂತ. ಅಥವಾ ಈ ತಿಂಗಳು ಅಂತ ತಗೊಳ್ಳಿ, ಟೋಟಲ್ಲ ಈ ತಿಂಗಳು ದಿನ ವೇರಿಯೇಷನ್ ಆಗ್ತಿರುತ್ತೆ. ಸೊ ಹಾಗಾಗಿ ಈ ಮಂತಿನ ಫಸ್ಟ್ ದಿವಸವೇ ನೀವು ಈ ತಿಂಗಳು ನನಗೆ ಜೂನ್ ತಿಂಗಳು ಫಸ್ಟ್ 1ನೇ ತಾರೀಕಿಂದನೇ ಹೇಳಬೇಕು. ಜೂನ್ ತಿಂಗಳು ನನಗೆ 2 ಲಕ್ಷ ರೂಪಾಯಿ ಎಲ್ಲ ಕೆಲಸಗಳು ಮುಗಿದು ಎಲ್ಲರಿಗೂ ಕೊಡುವಂಥದ್ದನ್ನೆಲ್ಲ ಕೊಟ್ಟು, ಖರ್ಚು ಬಾಡಿಗೆ ಗಿಡಿಗೆ ಎಲ್ಲ ಕೊಟ್ಟು ನನಗೆ 2 ಲಕ್ಷ ರೂಪಾಯಿ ಬೇಕಿತ್ತು. ಅದು ಸಿಕ್ಕಿದೆ, ಅದು ಲಾಭವಾಗಿದೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರತಿ ದಿವಸ ನೀವು ಶಾಪ್ ಓಪನ್ ಮಾಡುವಾಗ ಕೂಡ ಹೇಳಿ, ಈಗ ಬೆಳಿಗ್ಗೆ ಕೂಡ ಅಫರ್ಮೇಷನಲ್ಲಿ ಹೇಳಿ. ಓಕೆ, ನನ್ನ ಬಿಸ್ನೆಸ್ಸಲ್ಲಿ ನನಗೆ ಈ ತಿಂಗಳು ಎಲ್ಲ ಕೆಲಸ ಮುಗಿದು ಎಲ್ಲ ಖರ್ಚುಗಳು ಮುಗಿದು ನನಗೆ 1 ಲಕ್ಷ ರೂಪಾಯಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸಿಕ್ಕಿದೆ, ಅಥವಾ 2 ಲಕ್ಷ ರೂಪಾಯಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನನ್ನ ವ್ಯಾಪಾರವನ್ನು ದಿನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರೋದಕ್ಕೆ, ಮತ್ತು ನನ್ನ ವ್ಯಾಪಾರ ಸ್ಥಿರವಾಗಿ ನಿಲ್ಲೋದಕ್ಕೆ ನನಗೆ ಸಹಾಯ ಮಾಡಿರೋದಕ್ಕೆ, ಮತ್ತು ಬೇಕಾದಷ್ಟು ಹಣ ಬಂದು ನನ್ನನ್ನು ಸೇರ್ತಾ ಇದೆ. ನಾನು 10 ಪಟ್ಟು ಕೇಳಿದರೆ 100 ಪಟ್ಟು ಹಣ ಬಂದು ನನ್ನ ಸೇರ್ತಾ ಇದೆ. ಮನಿ ಈಸ್ ಮೈ ಫ್ರೆಂಡ್, ಐ ಲವ್ ಮನಿ, ಮನಿ ಲವ್ಸ್ ಮೀ. ನಾನು ಹಣವನ್ನು ಪ್ರೀತಿಸುತ್ತೇನೆ, ಹಣ ನನ್ನನ್ನು ತುಂಬ ಪ್ರೀತಿಸುತ್ತೆ ಅಂತ ಹೇಳಿ ನಿಮ್ಮ ಕಮಿಟ್ಮೆಂಟನ್ನು ಪ್ರತಿ ದಿವಸ ಹೇಳಿ. ಇಷ್ಟು ಬಂದಿದೆ, ಇಷ್ಟು ಬಂದಿದೆ, ಇಷ್ಟು ಬಂದಿದೆ ಅಂತ ಹೇಳ್ತಾ ಒಂದು ದಿನ ನಿಮಗೆ ಅಷ್ಟು ಖಂಡಿತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ಪ್ಯೂರಿಟಿಯಿಂದ ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಈಗ ಸಹಜವಾಗಿ ಎಲ್ಲ ನಿಮ್ಮ ಸಂಕಲ್ಪಗಳು ಮುಗ್ದಿದ್ದಾವೆ, ಅವೆಲ್ಲ ರಿಯಾಲಿಟಿಯಾಗಿ ಕನ್ವರ್ಟ್ ಆಗ್ತಾ ಇದ್ದಾವೆ. ನೀವು ಅಂದ್ಕೊಂಡಂಥ ಎಲ್ಲ ಕನಸುಗಳು ನನಸಾಗ್ತಾ ಇದೆ. ನಿಜ ಜೀವನದಲ್ಲಿ ನೀವು ಹೇಗಿರಬೇಕು ಅಂದ್ಕೊಂಡಿದ್ದೀರಿ ಹಾಗೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸಹಜವಾಗಿ ಮನೆ ಕಡೆ ಬನ್ನಿ. ಸಮುದ್ರದ ತೀರದಿಂದ ಮನೆಗೆ ಬರೋಣ. ಮನೆಯಲ್ಲಿ ತಂದೆ ತಾಯಿ ಪಿತೃಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದವನ್ನು ತಗೊಳ್ಳೋಣ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅದೇ ರೀತಿ ನಿಮ್ಮ ಗ್ರಾಮದ ದೇವರು, ದೈವ ಶಕ್ತಿ ಏನಿರುತ್ತೆ ಅದರ ಆಶೀರ್ವಾದವನ್ನು ತಗೊಳ್ಳಿ. ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ತಗೊಳ್ಳಿ. ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ. ಎಷ್ಟು ನೀವು ಇಲ್ಲಿ ಶರಣಾಗತರಾಗ್ತೀರಿ, ನಿಮ್ಮ ಒಳ್ಳೆ ಮನಸ್ಸಿಂದ ಎಷ್ಟು ನೀವು ಬೆಂಡ್ ಆಗ್ತೀರಿ ಇವರ ಮುಂದೆ, ಅಷ್ಟು ನಿಮಗೆ ಎತ್ತರಕ್ಕೆ ಇವರು ಬೆಳೆಸ್ತಾರೆ ನಿಮ್ಮನ್ನು. ಓಕೆ, ತಂದೆ ತಾಯಿ ಗುರುಗಳ ಮುಂದೆ ಯಾವುದೇ ರೀತಿಯ ಈಗೋವನ್ನು ತೋರಿಸ್ಬಾರ್ದು. ನೀವೆಷ್ಟೇ ಕಲ್ತಿದ್ರು, ಎಷ್ಟೇ ದೊಡ್ಡವರಾಗಿದ್ರು ಅವರಿಗೆ ನೀವು ಮಕ್ಕಳೇನೆ. ಸೊ ಹಾಗಾಗಿ ಆ ಚೈಲ್ಡ್ನೆಸ್ ಏನಿದೆ ನಿಮ್ಮ ಮನಸ್ಸಿನಲ್ಲಿ, ಆ ಮುಗ್ಧತೆ, ಆ ಮಗುವಿನ ಮನಸ್ಸಿಂದನೇ ನೀವು ಆಶೀರ್ವಾದವನ್ನು ತಗೋಬೇಕು. ಬೇರೆ ಕಡೆ ನೀವು ಜೋರಾಗಿ ಮಾತಾಡಿದ್ರು ಓಕೆ, ಬಟ್ ತಂದೆ ತಾಯಿ ಗುರುಗಳು ಮತ್ತು ಹಿರಿಯರ ಮುಂದೆ ನೀವು ಶರಣಾಗತರಾದ್ರೇ ನಿಮಗೆ ಸಕ್ಸಸ್ಸು ಸಿಗೋವಂಥದ್ದು. ಸೊ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶರಣಾಗತರಾಗಿ, ಅವರು ಕೂಡ ನಿಮಗೆ ಅಷ್ಟೇ ಒಳ್ಳೆ ಮನಸ್ಸಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು, ನೀವು ಅಂದುಕೊಂಡ ಎಲ್ಲ ಕೆಲಸಗಳು ನೆರವೇರಿದೆ ಅಂತ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಆಶೀರ್ವಾದದ ರೂಪದಲ್ಲಿ ಇರಿ. ಆಶೀರ್ವಾದವನ್ನು ತಗೊಂಡಂಥ ಕೃತಜ್ಞತಾ ಮನಸ್ಸಿನಲ್ಲಿ 1 ನಿಮಿಷ ಮೌನವಾಗಿ ಅದನ್ನೆಲ್ಲ ಫೀಲ್ ಮಾಡಿ. ಓಕೆ, ನಿಮಗೆಲ್ಲ ಸಿಕ್ಕಿದೆ. ನಿಮ್ಮ ಅಂಗಡಿಯಲ್ಲಿ ಇಷ್ಟು ವ್ಯಾಪಾರ ಆಗಿದೆ, ನಿಮ್ಮ ಬಿಸ್ನೆಸ್ಸಲ್ಲಿ ಇಷ್ಟು ವ್ಯಾಪಾರ ಆಗಿದೆ, ಮತ್ತು ನೀವು ಜಾಬ್ ಮಾಡ್ತಾ ಇರೋ ಕಡೆ ನಿಮಗೆ ಸ್ಯಾಲ್ರಿ ಹೈಕ್ ಆಗ್ತಾ ಇದೆ. ಎಲ್ಲರೂ ನಿಮ್ಮನ್ನು ಕೊಲೀಗ್ಸು ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ನೀವು ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀರಿ. ಎಲ್ಲವನ್ನು ಕೃತಜ್ಞತಾ ಭಾವನೆಯಿಂದ ನೋಡಿ. ಇಷ್ಟು ಒಳ್ಳೆ ಜೀವನವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಕೃತಜ್ಞತಾ ಭಾವನೆಯಲ್ಲಿ ಇರಿ. ಓಕೆ, ಈಗ 1 ನಿಮಿಷ ಆಗಿದೆ. ಕೈಗಳನ್ನು ರಬ್ ಮಾಡೋಣ. ಕೈಗಳನ್ನು ರಬ್ ಮಾಡ್ತಾ ಏನು ಮಾಡಬೇಕು, ದೇವರ ದರ್ಶನಕ್ಕೆ ರೆಡಿಯಾಗಿ ಕೈಗಳನ್ನು ನಿಧಾನವಾಗಿ ರಬ್ ಮಾಡಿ
ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ ನಿಧಾನವಾಗಿ ನಿಮ್ಮ ಸಮಯವನ್ನು ತಗೊಂಡು ಕಣ್ಣುಗಳನ್ನು ತೆರೆಯಿರಿ. ಅದೇ ರೀತಿ ಒಮ್ಮೆ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ನೀವು ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಬಾರಿ ಬಾರಿ ಏನಂತಾರೆ, ಪದೇ ಪದೇ ಏನು ಹೇಳ್ತಾ ಇರ್ತೀರಿ ಅದು ನೀವು ಆಗ್ತಾ ಹೋಗ್ತೀರಿ. ಸೊ ಹೆಲ್ದಿ ಈಸ್ ವೆರಿ ಇಂಪಾರ್ಟೆಂಟ್, ಹೆಲ್ತ್. ಹಾಗಾಗಿ ನಾನು ತುಂಬ ಹೆಲ್ದಿಯಾಗಿದ್ದೀನಿ ಅಂತ ಹೇಳ್ತಾ ಹೋಗಿ ಒಂದು ದಿವಸ ನಿಮಗಿರುವಂಥ ಸಮಸ್ಯೆಗಳೆಲ್ಲ ಹೋಗಿ ತುಂಬ ಹೆಲ್ದಿಯಾಗಿ ಇರ್ತೀರಿ. ಓಕೆ, ಈಗ ನೀರಿನ ಲೋಟವನ್ನು ತಗೊಳ್ಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. I am so strong, I am so strong, I am so strong, I am healthy, I am healthy, I am healthy, I am wealthy, I am wealthy, I am wealthy. Thank you, thank you, thank you. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ, ನನ್ನ ಎನರ್ಜಿಯನ್ನು ಜಾಸ್ತಿ ಮಾಡಿದ್ದೀಯಾ. ನಾನು ತುಂಬ ಚೆನ್ನಾಗಿ ಕೆಲಸ ಮಾಡಲು ನನಗೆ ಸಹಾಯ ಮಾಡ್ತಾ ಇದ್ದೀಯಾ. ಇನ್ನು ಮುಂದೆ ಕೂಡ ನಾನು ಹಮ್ಮಿಕೊಂಡಿರುವಂಥ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಕುಶಲವಾಗಿ ನಡಿಬೇಕು, ಚೆನ್ನಾಗಿ ಆಗಬೇಕು, ನಾನು ಅಂದುಕೊಂಡ ರೀತಿಯಲ್ಲೇ ನನ್ನ ಕೆಲಸಗಳು ಮುಗಿಬೇಕು ಅಂತ ಕೇಳಿ ನೀರಿಗೆ. ನೀವೇನೇನು ಪ್ಲ್ಯಾನ್ ಮಾಡಿದ್ದೀರಿ ಆ ಎಲ್ಲ ಪ್ಲ್ಯಾನನ್ನು ಎಕ್ಸ್ಪ್ಲೈನ್ ಮಾಡಿ. ಈ ಥರ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ನಿನ್ನ ಸಹಕಾರ ಬೇಕು, ನೀನು ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಅಂತ ನೀರಿನ ಜೊತೆ ಮಾತಾಡಿ ನೀರಿಗೆ ಎನರ್ಜೈಸ್ ಮಾಡಿ ನೀರನ್ನು ಖುಷಿಯಾಗಿ ನೆಮ್ಮದಿಯಾಗಿ ಮನಸ್ಸಾರೆ ಕುಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀವು ನೀರು ಕುಡಿಯೋವಾಗೆಲ್ಲನೂ ಇದನ್ನು ಮಾಡ್ಬೋದು, ಹೇಳ್ಬೋದು. ನೀರಿಗೆ ಎಷ್ಟು ಸಾರಿ ಹೇಳ್ತೀರಿ, ಈಗ ಒಂದೇ ಮಾತನ್ನು ನಾವು 10 ಸರಿ ಹೇಳ್ತಾ ಇದ್ರೆ ಏನಾಗುತ್ತೆ, ಬ್ರೈನ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಎಷ್ಟು ಸರಿ ಹೇಳ್ತೀಯ ಮಾರಾಯ್ತಿ, ನನಗೆ ನೆನಪಿದೆ ಅಂತಾರೆ ಅಲ್ವಾ. ನೀವು ಮನೆಯಲ್ಲಿ ಒಂದು ವಿಷಯನ ಒಂದು 10 ಸಾರಿ 20 ಸಾರಿ ಹೇಳಿದ್ರಿ ಅಂದರೆ ಈ ಡೈಲಾಗ್ ಆಲ್ರೆಡಿ 100 ಸರಿ ಆಗೋಯ್ತು, ನಮಗೆ ಫಿಕ್ಸ್ ಆಗೋಗ್ಬಿಟ್ಟಿದೆ ತಲೆಯಲ್ಲಿ, ನೀವು ಕೇಳಿ 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 ಅಂತಾರಲ್ವ. ಅದೇ ಥರ ನೀರಿಗೂ ನೀವು ಪದೇ ಪದೇ ಹೇಳ್ತಾ ಇದ್ರೆ ಅದಕ್ಕೂ ಫಿಕ್ಸ್ ಆಗಿಬಿಡುತ್ತೆ, ನಾನು ಇವರಿಗೆ ಇಂಥದ್ದು ಕೊಡಬೇಕು ಅಂತ. ಸೊ ಹಾಗಾಗಿ ಯಾವಾಗೆಲ್ಲ ನೀರು ಕುಡಿತೀರಿ, ಬಸ್ ಸ್ಟಾಪಲ್ಲಿ ಅಲ್ಲಿ ಇಲ್ಲಿ ನಿಂತಿರೋವಾಗೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ, ಮನಸ್ಸಲ್ಲಿ ಮಾಡ್ಬೋದು. ಅವಾಗ ಮನೆಯಲ್ಲಿ ಇದ್ದಾಗ ನೀರು ಕುಡಿಯೋವಾಗೆಲ್ಲನೂ ಥ್ಯಾಂಕ್ ಯು ಹೇಳಿ, ಲವ್ ಯು ಹೇಳಿ ಖುಷಿಯಿಂದ ಅದಕ್ಕೆ ಎನರ್ಜೈಸ್ ಮಾಡಿ ಕುಡೀರಿ. ನೀರನ್ನು ಎಷ್ಟು ಎನರ್ಜೈಸ್ ಮಾಡಿ ಕುಡಿತೀರಿ ಅಷ್ಟು ನಿಮಗೆ ಬೆನಿಫಿಟ್ ಇದೆ. ಓಕೆನಾ? ನೀರು ಕುಡ್ದಾಗಿದ್ರೆ ಮಯೂರ್ಮ ಮಾಡೋಣ. ಮಯೂರ್ಮ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತು ಶುಭಾಶಯ. ಎಲ್ಲರೂ ಸೇಫ್ ಆ್ಯಂಡ್ ಖುಷಿಯಾಗಿರಿ ಅಂತ, ಸೇಫಾಗಿರಿ, ಹ್ಯಾಪಿಯಾಗಿರಿ, ಎಲ್ಲ ಜೀವರಾಶಿಗಳು ಕೂಡ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡುವಂಥದ್ದು ಅಲ್ವಾ. ನಾವು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳೋದೇ ಒಂದು ದೊಡ್ಡ ಭಾಗ್ಯ. ಯಾರೂ ಹೇಳೋದಿಲ್ಲ, ನಾವು ಹೇಳೋಣ. ಪ್ರತಿಯೊಬ್ಬರಿಗೂ ಚೆನ್ನಾಗಿರಿ, ಖುಷಿಯಾಗಿರಿ, ನೀವು ಅಂದ್ಕೊಂಡಂಥ ಕೆಲಸಗಳೆಲ್ಲ ಆಗಲಿ, ಯಾರೆಲ್ಲ ಕಷ್ಟದಲ್ಲಿದ್ದೀರಿ ಅವರಿಗೆ ಬೇಗ ಅವರ ಕಷ್ಟ ನಿವಾರಣೆಯಾಗಿ ಖುಷಿಯಾಗಲಿ ಅಂತೇಳಿ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಸಮಯ ತಥಾಸ್ತು. ಆಶೀರ್ವಾದವನ್ನು ಮಾಡಿ. ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ದೇವರು, ಆ ಭಗವಂತ, ಆ ಶಕ್ತಿ, ಇದನ್ನು ಕೊಡಲಿ, ಆ ಸಂಯಮ, ಆ ತಾಳ್ಮೆಯನ್ನು ಕೊಡಲಿ ದೇವರು ಅಂತ. ಇದು ಓಪನ್ನೇ ಆಗಿಲ್ಲವಾ? ತಥಾಸ್ತು, ತಥಾಸ್ತು, ತಥಾಸ್ತು. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ತಥಾಸ್ತು ತಥಾಸ್ತು ತಥಾಸ್ತು. ನೀವು ಕೂಡ ಭಗವಂತನ ಮತ್ತು ದೇವರ ಆಶೀರ್ವಾದದಲ್ಲಿರಿ. ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಿದೆ. ನೀವು ಇಷ್ಟಪಟ್ಟಂಥ ಕೆಲಸಗಳೆಲ್ಲರ ಎಲ್ಲವೂ ಆಗಿದೆ. ಖುಷಿಯಾಗಿದ್ದೀರಿ, ಸಂತೋಷವಾಗಿದ್ದೀರಿ, ನೆಮ್ಮದಿಯಾಗಿದ್ದೀರಿ. ಇದೇ ಥರ 4 ಜನರಿಗೆ ಮಾದರಿಯಾಗಿ ಬದುಕಿ ಅಂತ ಆ ದೇವರಲ್ಲಿ ನಾನು ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್, ಬಿ ಹ್ಯಾಪಿಯಾಗಿರಿ, ಹುಷಾರಾಗಿರಿ, ಚೆನ್ನಾಗಿರಿ. ಓಕೆ. ಹೊಸಬ್ರು ಯಾರಾದರೂ ಬಂದಿದ್ದೀರಾ ಇವತ್ತು? ಹೊಸಬ್ರು ಯಾರು ಬಂದಿಲ್ವಾ? ಹೊಸಬ್ರು ಬಂದಿದ್ರೆ ನೀವು ಬೇಕಂದರೆ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ಗ್ರೂಪಲ್ಲಿ ಕೂಡ ಹಾಕ್ಬಹುದು. ನಾನು ಗ್ರೂಪೀಗ ವಿಂಡೋ ಚಾಟ್ ಓಪನ್ ಇಡ್ತೀನಿ. ಏನಾದ್ರು ಹಾಕ್ಬೇಕನ್ಸಿದ್ರೆ ಗ್ರೂಪಲ್ಲಿ ಹಾಕಿ. ಓಕೆ. ತಥಾಸ್ತು ತಥಾಸ್ತು. ಎಲ್ಲರಿಗೆ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಸ್, ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಷ್ಟು ಹೇಳ್ತೀರೋ ಅಷ್ಟು ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ನಿಮ್ಮ ಕರ್ಮಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಒಳ್ಳೆಯ ದಿನ ಹತ್ರ ಬರ್ತಾ ಹೋಗುತ್ತೆ. ನಿಮ್ಮ ಒಳ್ಳೆತನ, ನಿಮ್ಮ ಎನರ್ಜಿಯಿಂದನೇ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಸೃಷ್ಟಿ ಮಾಡ್ಕೋಬೇಕು. ನೀವೇ ಸೃಷ್ಟಿಕರ್ತರು ಈಗ. ಓಕೆ, ಬಾಯ್, ಟೇಕ್ ಕೇರ್. ಎಲ್ಲರೂ ಹುಷಾರಾಗಿರಿ.